ಸೊ ಹಾಯ್ ಹೆಲೋ ವಾಟ್ಸಪ್ ಗೈಸ್, ಅಸ್ಸಲಾಂ ವಲೈಕುಮ್ ಆ್ಯಂಡ್ ನಮಸ್ಕಾರ ವೀಕ್ಷಕರೇ. ಸೊ ಸ್ನೇಹಿತರೆ, ಇವತ್ತಿನ ದಿವಸ ನಾವು ಬಂದಿರೋದು ಎಲ್ಲಪ್ಪ ಅಂತಂದರೆ, ತಾವು ನೋಡ್ತಿರ್ಬೋದು ನಮ್ಮ ಜೊತೆಯಲ್ಲಿ ಯಾರಿದ್ದಾರಂತೆ. ಸೊ ಸ್ನೇಹಿತರೆ, ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ, ಬಡತನ ನಿರ್ಮೂಲನೆ ಕರ್ನಾಟಕ ಅಂತ ನಾವೇನು ಸಂಕಲ್ಪ ತಗೊಂಡಿದೆಯೋ, ಇವತ್ತಿನ ದಿವಸ ನಮ್ಮೊಂದಿಗೆ ಪಾಲ್ಗೊಳ್ಳಲು ಆಗಮಿಸಿರುವ ಕ್ಷೇತ್ರದ ಹಾಗೂ ರಾಜ್ಯ ಮಟ್ಟದ ಧೀಮಂತ ಗೌರವಾನ್ವಿತ ನಾಯಕರಾದ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಅಫ್ಜಲ್ಪುರ್ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವ ಎಂ.ವೈ. ಪಾಟೀಲ್ ಸಾಬ್ರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಸ್ನೇಹಿತರೆ. ಸೊ ಅವರಿಗೆ ನಾವು ಏನು ಮಾಡೋಣಪ್ಪ ಅಂತಂದರೆ, 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಆದಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾವು ಕೊಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಾನು ನಿಮಗೆ ನಮ್ಮ ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾಗೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ಸೊ ನಮ್ಮದು ಒಂದು ಮಿಷನ್ ಇದೆ ಸರ್. ಮಿಷನ್ ಏನಪ್ಪ ಅಂತಂದರೆ, ಬಡತನ ನಿರ್ಮೂಲನೆ ಕರ್ನಾಟಕ. ಯಾವ ರೀತಿ ನಾವು ಬಡತನ ನಿರ್ಮೂಲನೆ ಮಾಡಬೇಕಂತ ಸರ್ ಒಂದು ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಸೊ ಇದರಲ್ಲಿ ಸರ್ ನಿಮ್ಮದು ಒಂದು ಭಾಳ ಇಂಪಾರ್ಟೆಂಟ್ ಒಂದು ರೋಲ್ ಇದೆ ಸರ್. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು MLA ನಮಗೆ ಬೆಂಬಲ ನೀಡಿದರೆ ನಾವು ಭಾಳಷ್ಟು ಜಲ್ದಿ ಕೆಲವು ವರ್ಷಗಳಲ್ಲಿ ನಾವು ಬಡತನ ನಿರ್ಮೂಲನೆ ಮಾಡಬಹುದು. ಸೊ ಸರ್, ನಾವು ಬಡತನ ನಿರ್ಮೂಲನೆ ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮ ಬಗ್ಗೆ ಕಿರು ಪರಿಚಯ ಸರ್. ಅಂದರೆ ನಿಮ್ದು ಯಾವ ರೀತಿ ಪಾಲಿಟಿಷಿಯನ್ ಇಂಟೈರ್ ಆದರೆ ಜನಸೇವೆ ಯಾವ ರೀತಿ ನೀವು ಮಾಡಬೇಕಂತ ನಿರ್ಧಾರ ಮಾಡಿದ್ರಿ. ಸೊ ಸ್ವಲ್ಪ ಒಂದು 5 ನಿಮಿಷ ನಿಮ್ಮದು ಕಿರು ಪರಿಚಯ ಹೇಳ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಆತ್ಮೀಯದನ್ನ ಸಹೋದರ ಸಲ್ಮಾನ್ ಖಾನ್ಜಿಯವರೇ, ತಮ್ಮ ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಒಂದು ಕಾನ್ಸೆಪ್ಟ್ ಏನಿದೆ, ಭಾಳ ಒಳ್ಳೆಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಬಡತನ ನಿರ್ಮೂಲನೆ ಮಾಡುವಂಥ ಉದ್ದೇಶದಿಂದ ಜನರಿಗೆ ತಿಳುವಳಿಕೆ ಮೂಡಿಸುವ ಸಲುವಾಗಿ ಏನು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರೆ ಇದು ಸ್ವಾಗತಾರ್ಹವಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಹಾಗೆ ಯುವಕನಿದ್ದಾಗ ಶಾಲೆಯಲ್ಲಿ ಸಂಘಟನೆ ಮಾಡಿಕೊಂಡು ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಅನೇಕ ಏನು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಮತ್ತು ಇವತ್ತು ಸಾಮಾಜಿಕ ಕುಂದುಕೊರತೆಗಳ ಬಗ್ಗೆ ನಾವು ಹೋರಾಟದ ಮುಖಾಂತರ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ಮೊದಲನೇದಾಗಿ ನಾನು ವಿದ್ಯಾರ್ಥಿ ಜೀವನ ಇದಾಗಿದ್ದಾಗ ಗೋವಾ ವಿಮೋಚನೆ ಸಂದರ್ಭದಲ್ಲಿ ನಾವು ರೋಕೋ ಇದರಲ್ಲಿ ಭಾಗವಹಿಸಿ ನಮ್ಮ ಮೇಲೆ ಕೇಸು ಕೂಡ ಆಗಿತ್ತು. ಅದಾದ ನಂತರ ನಾನು ನನ್ನ BA ಡಿಗ್ರಿ ಆದಮೇಲೆ ನಾನು ಯಾವುದನ್ನು ಆರಿಸ್ಕೋಬೇಕು ಅನ್ನೋದು ಉದ್ದೇಶದಿಂದ ನಾನು ಸಹಕಾರ ಕ್ಷೇತ್ರಕ್ಕೆ ಬಂದೆ. ಸಹಕಾರ ಕ್ಷೇತ್ರದಲ್ಲಿ ಅಫ್ಜಲ್ಪುರ್ ತಾಲೂಕಿನ ಕೇಂದ್ರ ಬ್ಯಾಂಕಿನ ನಿರ್ದೇಶಕನಾಗಿ ಮತ್ತು ಅನೇಕ ಸಂಸ್ಥೆಗಳನ್ನು, ಮುಚ್ಚಿದ ಸಂಸ್ಥೆಗಳನ್ನು, VSSN ಪ್ರಾಥಮಿಕ ಮತ್ತು ಒಕ್ಕಲ್ತನ ಸೊಸೈಟಿಗಳನ್ನು ಪುನರುಜ್ಜೀವನ ಮಾಡೋದ್ರ ಜೊತೆಗೆ ಹೊಸದಾಗಿಯೂ ಕೂಡ ಸಂಘಗಳನ್ನು ರಚನೆ ಮಾಡಿ ರೈತರಿಗೆ ನಾವು ಆ ಬ್ಯಾಂಕಿನ ಮುಖಾಂತರ ನಾವು ಸಹಾಯ ಮಾಡ್ಕೊಂತ, ಅದರ ಮುಖೇನ ನಮ್ಮಲ್ಲಿ ಅಫ್ಜಲ್ಪುರದಲ್ಲಿ ತಾಲೂಕು ಮಟ್ಟದ ಒಕ್ಕಲ್ತನ ಹುಟ್ಟುವಳಿ ಮಾರಾಟ ಸಂಘ ಕೂಡ ಅದು ನಿಷ್ಕ್ರಿಯ ಆಗಿತ್ತು. ಅದನ್ನು ಹೊಸದಾಗಿ ಮತ್ತೊಂದು ಸಂಸ್ಥೆಯನ್ನು ಕಟ್ಟಿ ಇವತ್ತು ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯ ಮಾಡುವಂಥ ಒಂದು ಸಂಸ್ಥೆಯಾಗಿ ಬೆಳೆದು ಬಂದಿದೆ. ಅದರಂತೆ PNB ಬ್ಯಾಂಕು ಕೂಡ ಅದು ನಿಂತು ಹೋಗಿತ್ತು, ಅದಕ್ಕೂ ಕೂಡ ನಾವು ಪುನಶ್ಚೇತನ ಮಾಡಿದ್ದೇವೆ. ಈ ಮೂಲಕ ನಾವು ಜನರಲ್ಲಿ ಗುರುತಿಸ್ಕೊಂಡು ನಾವು ಈ ಏನು ಆ್ಯಕ್ಚುಲ್ ನಾವು 1972ನಲ್ಲಿ ಒಂದು ನಾವು ಕಾಂಗ್ರೆಸ್ ಪಕ್ಷದಿಂದ ನಾನು ಅವರ ಪರವಾಗಿ ಕೆಲಸ ಮಾಡಿದ್ದೆ. ನಮ್ಮ
ಒಂದು ಅಣ್ಣಾವ್ರ ಭದ್ರವಾಡ ಅಂತೇಳಿ ನಮ್ಮ ಕ್ಯಾಂಡಿಡೇಟ್ ಇದ್ದರು. ಅವರ ಪರ ಹೌದು ಸರ್. ಚುನಾವಣೆಯಲ್ಲಿ ನಾನು ಅವ್ರ ಪರವಾಗಿ ಓಡಾಟ ಮಾಡಿ ಹೌದು ಸರ್. ಕೇವಲ 1,000 ಮತದಿಂದ ಅವಾಗ ಕಾಂಗ್ರೆಸ್ ಆಯ ಅಂತಾಗಿತ್ತು. ಹೌದೌದು ಸರ್. ಅವಾಗ ಕಾಂಗ್ರೆಸ್ ಓದಿಂದ ನಮ್ಮ ಅಭ್ಯರ್ಥಿ ಸೋಲಾಯಿತು ಒಂದು ಸಾವಿರ. ಅದಾದ ಮೇಲೆ ಮುಂದೆ ಕಾಂಗ್ರೆಸ್ ಡಿವೈಡ್ ಕೂಡ ಆಗಿತ್ತಲ್ಲ. ಹೌದು ಸರ್. ಡಿವೈಡ್ ಆದಮೇಲೆ ಎಲ್ಲ ಪಕ್ಷದವರು ಕೂಡಿಕೊಂಡು ಒಂದು ಹೊಸ ಪಕ್ಷ ಕಟ್ಟಬೇಕು ಅಂತೇಳಿ ಜನತಾ ಪಕ್ಷ ಉದಯ ಆಯಿತು. ಹೌದು ಸರ್. 75-76ರಲ್ಲಿ. ಆದಮೇಲೆ 77ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬಂತು. ಹಾಂ ಸರ್. ಅವಾಗ ಮೊರಾರ್ಜಿ ದೇಸಾಯಿ ಹೌದು ಸರ್. ಪ್ರೈಮ್ ಮಿನಿಸ್ಟರ್ ಆದರು. ಹೌದು. ಜರ್ನಿ ಚಾಲು ಆಯಿತು. ಆಮೇಲೆ 78ರಾಗ ನಮ್ಮ ವಿಧಾನಸಭೆ ಚುನಾವಣೆಯಲ್ಲಿ ಮತದಾರರ ಒಲವಿನ ಮುಖಾಂತರ ನನಗೆ ಟಿಕೆಟ್ ಲಭ್ಯ ಆಯಿತು. ಹಾಂ ಸರ್. ಅವಾಗ 78ರಲ್ಲಿ ನಾನು ಜನತಾ ಪಾರ್ಟಿಯ ಏನು ಅಭ್ಯರ್ಥಿ ಹಾಕಿ ಗೆದ್ದು ಬಂದೆ. ಗ್ರೇಟ್ ಸರ್. 78ರಲ್ಲಿ ಗೆದ್ದೆ. ಹೌದು ಸರ್. ಮತ್ತು ನಾನು ವೀರೇಂದ್ರ ಪಾಟೀಲ್ ಜೊತೆ ಗುರುತಿಸಿಕೊಂಡೋದ್ರಿಂದ ಅವರು ಇಂದಿರಾ ಗಾಂಧಿಯವರ ಒತ್ತಾಯದ ಮೇರೆಗೆ ಅವರು ಕಾಂಗ್ರೆಸ್ ಗೆ ಜಾಯಿನ್ ಆದರು. ಅವ್ರ ಜೊತೆ ನಾವು ಕೂಡ ಅವ್ರ ಜೊತೆ ಆ ಪಕ್ಷಕ್ಕೆ ಜಾಯಿನ್ ಆಗಿ ಮುಂದೆ ಕಾಂಗ್ರೆಸ್ ಪಕ್ಷದಿಂದ 83ರಲ್ಲಿ ನಾನು ಸ್ಪರ್ಧೆ ಮಾಡಿದೆ. ಅವಾಗ ಸೋಲಾಯಿತು. ಹೌದು. ಅದಾದ ನಂತರ ಮುಂದೆ ನನಗೆ ಯಾವುದೂ ಟಿಕೆಟ್ ಸಿಗಲಿಲ್ಲ. 94 ತನಕ, ಹಾಂ ಸರ್. 1994 ತನಕ ಹೌದು. ಯಾವುದು ನನಗೆ ಟಿಕೆಟ್ ಸಿಗಲಿಲ್ಲ. 94ರಲ್ಲಿ ಮತ್ತೆ ನಾನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದೆ. ಹಾಂ ಸರ್. ಅವಾಗೂ ಸೋಲಾಯಿತು. 99ನಾಗ ಸ್ಪರ್ಧೆ ಮಾಡಿ ಅವಾಗ ಸೋಲಾಯಿತು. ಅಲ್ಲಿಂದ 2004ರಲ್ಲಿ ಮತ್ತೆ ಜನತಾ ದಳದಿಂದ ರೈಟ್ ಸರ್. ಗ್ರೇಟ್. ಅವಾಗ ಗೆದ್ದೆ. ಹೌದು ಸರ್. ಅವಾಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದರು. ಅದಾದಮೇಲೆ ಮತ್ತೆ ಯಡಿಯೂರಪ್ಪ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಹಾಂ ಸರ್. ಯಡಿಯೂರಪ್ಪ ಅವರಿಗೆ ವ್ಯಾಜ್ಯ ಬಂತು. ಹಾಂ ಸರ್. ಜನರ ಭಾವನೆದಾಗ ಮಾತು ಕೊಟ್ಟಾಗ ನಡೀಲಿಲ್ಲ ಅಂತೇಳಿ ಆ ಪಕ್ಷದ ಮೇಲೆ ಒಂದು ಪರಿಣಾಮ ಆಗ್ತಾ ಇತ್ತು. ನಾ ಆವಾಗ ಬಿಟ್ಟು ನಾನು ಯಡಿಯೂರಪ್ಪ ಅವರು ಪರವಾಗಿ ನಿಂತೆ. ಆವಾಗ 2008ರಲ್ಲಿ ಹಾಂ ಸರ್. BJPಯಿಂದ ಸ್ಪರ್ಧೆ ಮಾಡಿದೆ. ಹೌದು. ಆವಾಗೂ ಸೋತೆ. ಮತ್ತು 2013ರಲ್ಲಿ ಹಾಂ ಸರ್. ಸಾಬ್ರಿ BJPಗೆ ಮತ್ತು ಯಡಿಯೂರಪ್ಪ ಅವರಿಗೆ ವ್ಯತ್ಯಾಸ ಬರೋದರಿಂದ ಅವರು ಹೊಸ ಪಕ್ಷ ಕಟ್ಟಿದ್ರು. ಹಾಂ ಸರ್. ಅದು KJP. KJPಯಿಂದ ಕೂಡ ನಾನು ಸ್ಪರ್ಧೆ ಮಾಡಿ 4,000 ಮತದಿಂದ ಸೋತೆ. ಮತ್ತು 18ರಲ್ಲಿ ಹೌದು ಸರ್. ನಮ್ಮ ವಿರೋಧಿ ಆದಂಥ ಮಾಲಿಕ ಗುತ್ತೇದಾರ್ ಇದ್ರು ಅವಾಗ. ಹೌದು ಸರ್. ಅವರು ಬಿಟ್ಟು ಕಾಂಗ್ರೆಸ್ ಬಿಟ್ಟು BJP ಸೇರುವಂಥ ಸಂದರ್ಭದಲ್ಲಿ ನನಗೆ ಕಾಂಗ್ರೆಸ್ನವರು ನಮ್ಮ ಕಡೆ ಬಂದೇ ನಿಮಗೆ ಅಭ್ಯರ್ಥಿ ಮಾಡ್ತೀವಿ ಅಂತೇಳಿ ಅವರು ಅಭ್ಯರ್ಥಿ ನನಗೆ 18ರಲ್ಲಿ ಮಾಡಿದ್ರು, ಗೆದ್ದು ಬಂದೆ. ಮುಂದೆ ಕೂಡ ಅವಾಗ ಶಾಸಕನಾಗಿ 23ರಲ್ಲಿಯೂ ಕೂಡ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ
ಇವತ್ತು ಜನರ ಇಲ್ಲಿವರೆಗೆ ಬಂದಿದೆ. ಹೌದು ಸರ್. ಗ್ರೇಟ್ ಸ್ನೇಹಿತರೆ, ನೋಡ್ಕೋಬೋದು ನೀವು ಸರ್ ಅವ್ರದ್ದು ಏನು ಅದ್ಭುತ ಒಂದು ಪಾಲಿಟಿಕ್ಸ್ ಒಂದು ಜರ್ನಿ ಇತ್ತು. ಲೈಫ್ನಲ್ಲಿ ಚಢಾವ್ ಉತಾರ್ ಅಪ್ ಡೌನ್ ಎಲ್ಲ ನಡೀತಾ ಇರ್ತಾರೆ. ತಾವೇ ನೋಡಿರ್ಬೋದು ಸರ್, ಅವ್ರ ಬಾಯಿಲೆ ಕೇಳಿದಿರ ಎಷ್ಟು ಸಲ ಅವರು ಪಾರ್ಟಿಸಿಪೇಟ್ ಮಾಡಿದ್ರು, ಎಷ್ಟು ಸಲ ಸೋತರು ಅಂತೆ. ಅಂದ್ರೂ ಒಂದು ಹುಟ್ಟುಟಿಲಿಂದ ಜನರ ಸೇವೆ ಮಾಡಬೇಕು, ರೈತರ ಪರವಾಗಿ ಹೋರಾಟ ಮಾಡಬೇಕು ಈ ಒಂದು ಉದ್ದೇಶದಿಂದ ಅಫ್ಜಲ್ಪುರ ತಾಲೂಕಿನಿಂದ ಕೆಲವೊಂದು ಸಾರಿ ಸೋತ್ರೂ ಕೂಡ ಅವರು ಬಿಟ್ಟಿದ್ದಿಲ್ಲ. ಯಾಕೆ ಅವ್ರಿಗೆ ಒಂದು ಹುಟ್ಟುಟಿ ಒಂದು ಧೈರ್ಯ ಇತ್ತು, ತನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು. ಆ ಕಾನ್ಫಿಡೆಂಟ್ ಲೆವೆಲಿಂದ ಇವತ್ತು ಪ್ರೆಸೆಂಟ್ ಆಗಿ MLA ಆಗಿ ಇವತ್ತು ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ ಸ್ನೇಹಿತರೆ. ಒಂದು ಅದ್ಭುತವಾದ ಇವ್ರದ್ದು ಜನರೇ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮದು ಒಂದು ಜರ್ನಿ ನಮಗೆ ಹೇಳ್ಕೊಟ್ಟಿದ್ದೀರಾ ಸರ್ ಈ ಒಂದು ಕರ್ನಾಟಕ ಎಲ್ಲ ಜನತೆಗೆ. ಸೊ ಸರ್, ಇವತ್ತು ನಾವು ಏನು ಮಾಡೋಣ, ನಮ್ಮ ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಅಂತ ಒಂದು ಏನು ಕಾನ್ಸೆಪ್ಟ್ ಇದೆ ಇವತ್ತು ಪ್ರಾರಂಭ ಮಾಡೋಣ ಸರ್. ಈ ಒಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು ಮೊದಲನೆಯ ಪ್ರಶ್ನೆ ಸರ್. ಇವತ್ತು ನಾವು ನೋಡ್ತಾ ಇದ್ದೀವಿ ಸರ್, ಯುವ ಪೀಳಿಗೆಯಲ್ಲಿ ನಿರುದ್ಯೋಗ ಪ್ರಮುಖ ಸಮಸ್ಯೆವಾಗಿದೆ ಸರ್. ಇದಕ್ಕೆ ನಿಮ್ಮ ಅನಿಸಿಕೆ ಏನು? ಯಾಕೆ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಸರ್? ಈಗ ನೀವೆಲ್ಲ ನಾವು ಯುವಕ ಅವಸ್ಥೆ ದಾಟಿ ಬಂದಿದ್ದೀವಿ. ಹೌದು ಸರ್, ಹೌದು. ನೀವು ಯುವಕರು ನಿಜ ಸರ್, ಹೌದು. ನಿಮ್ಮ ಆಲೋಚನೆಗಳು ಎಲ್ಲ ಉತ್ತಮ ಆಲೋಚನೆಗಳಿವೆ. ಹೌದು ಸರ್. ಆದರೆ ಯುವ ಪೀಳಿಗೆ ಏನು ಮಾಡ್ತಿದೆ ಅನ್ನೋದು ನಮ್ಮ ಮುಂದಿನ ಸವಾಲಿದೆ. ಹೌದು ಸರ್. ಯುವ ಪೀಳಿಗೆಯಲ್ಲಿ ದೂರದೃಷ್ಟಿ ಕಡಿಮೆ ಆಗಿದೆ ಹೌದು, ಹೌದು ಸರ್. ಮತ್ತು ವ್ಯಸನಕ್ಕೆ ಅಂಟುಕೊಂಡಿದ್ದಾರೆ. ಸರ್. ಮತ್ತು ಇದೇ ರೀತಿ ಮುಂದುವರೆದರೆ ಸಮಾಜ ಹೌದು. ಮತ್ತು ಎಲ್ಲ ಕೆಟ್ಟು ಹೋಗುವ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೇವೆ. ಹೌದು ಸರ್. ನೀವು ಮಿಷನ್ದವರು ಇದ್ರ ಬಗ್ಗೆ, ಯಾಕಂದರೆ ಇವು ನಿಮ್ಮ ಮುಂದಾಲೋಚನೆ ಇದೆ, ಯುವಕರನ್ನು ಹೇಗೆ ಸ್ವಾವಲಂಬಿ ಮಾಡಬೇಕು, ಅವರಿಗೆ ರಾಷ್ಟ್ರಭಕ್ತಿಯಾಗಿ ತರಬೇಕು, ಅಭಿವೃದ್ಧಿ ಆಗಬೇಕು, ತಮ್ಮ ಕುಟುಂಬದ ಜೊತೆಗೆ ದೇಶದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಯಾವ ರೀತಿಯಿಂದ ನೀವು ನಿಮ್ಮ ಕಾರ್ಯಕ್ರಮ ಹಾಕೋತೀರಿ ಅದರ ಮೇಲೆ ನಿರ್ಭರ ಆಗಿದೆ. ಹೌದು ಸರ್. ಅದಕ್ಕಾಗಿ ಯುವಕರನ್ನು ಸಂಘಟನೆ ಮಾಡಿ ಈ ದಿಕ್ಕಿನಲ್ಲಿ ನೀವು ಒಯ್ಬೋದು ಸರ್. ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಉತ್ತಮ ಪ್ರಶ್ನೆಗೆ ಅತ್ಯುತ್ತಮವಾದ ಉತ್ತರವನ್ನು MI ಪಾಟೀಲ್ ಸಾಹೇಬರು ಇವತ್ತು ನೀಡಿದ್ದಾರೆ. ಎರಡನೇದು ಪ್ರಶ್ನೆ ಸರ್ ನಮ್ಮದು, ಪದವಿ ಡಿಗ್ರಿ ಮುಗಿದ ನಂತರವೂ ಜನರು ಏಕೆ ಸ್ವಂತ ವ್ಯವಹಾರ ಬಿಸ್ನೆಸ್ ಪ್ರಾರಂಭಿಸದೆ ಸರ್ಕಾರಿ ನೌಕರಿಯನ್ನೇ ಬಯಸುತ್ತಾರೆ ಸರ್? ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ನಾವು ಮೊದಲು ನಮ್ಮ ದೇಶದಲ್ಲಿ ಸಾಕ್ಷರತಾ ಕಡಿಮೆ ಇತ್ತು. ಹೌದು ಸರ್. 30% ಒಳಗೆ ಇತ್ತು. ಹೌದು. ಅವಾಗ ಸರ್ಕಾರಿ ಸೇವೆ ಅವಶ್ಯಕತೆ ಇತ್ತು. ಹೌದು ಸರ್. ಅದಕ್ಕೆ ಓದಿದಂಥ ಎಲ್ಲ ವಿದ್ಯಾರ್ಥಿಗಳಿಗಾಗಲಿ ಮತ್ತು ಯುವಕರಿಗೆ ಅವಾಗ ಸರ್ಕಾರಿ ನೌಕರಿ ಸಿಗುವಂಥ ಅವಕಾಶಗಳಿದ್ದು. ಹೌದು ಸರ್. ಈಗ ನೀವು ತಿಳ್ಕೊಂಡಕ್ಕೆ ಓದು ಏನಿದೆ ಇದು ನೌಕರಿ ಸಲುವಾಗಿ ಅಲ್ಲ. ಹೌದು ಸರ್. ನಮ್ಮ ಬೆಳವಣಿಗೆಗಾಗಿ ಇದು ಓದು ಇದೆ. ನಮ್ಮ ಓದನ್ನು ತಿಳುವಳಿಕೆ ಆಗಲಿ, ನಮ್ಮ ಮಾನಸಿಕ ಬೆಳವಣಿಗೆ ಆಗಲಿ ಮತ್ತು ಸಮಾಜಕ್ಕಾಗಲಿ ನಮ್ಮ ಕುಟುಂಬಕ್ಕಾಗಲಿ ಅದು ಏಳಿಗೆ ಮಾಡುವಂಥ ವಿಚಾರವತ್ತ ಒಂದು ಏನೋ ಸಾಧನ ಆಗಿದೆ. ಹೌದು ಸರ್. ಹೌದು. ಅದು ಎಜುಕೇಷನ್. ಹೌದು ಸರ್. ನಾವು ಸಾಧನೆ ಎದಕ್ಕೆ ಮಾಡ್ಕೊಂಡಿವಿ ಹುಡುಗರು ಅಂತ ನಿಲ್ಲಿಸಿದ್ದೆ, ನೌಕರಿ ಗಿಟ್ಟಿಸುವಂಥ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ಇದ್ದಾರೆ. ಅದು ಕೂಡ ಶ್ರಮವಹಿಸಿ ನೌಕರಿ ಮಾಡುವಂಥ ವಿಚಾರದಲ್ಲಿ ಅವರಿಲ್ಲ. ಹೌದು ಸರ್, ಇಲ್ಲ. ವಿದ್ಯಾರ್ಥಿ ಈಗಿನ ಯುವಕರು ಟೇಬಲ್ ವರ್ಕ್ ಕೇಳ್ತಾ ಇದ್ದಾರೆ. ಹೌದು ಸರ್. ಹೌದು, ನಿಜ ಸರ್. ಹೌದು. ಅರ್ಧಂಬರ್ಧ ಓದಿದ್ರು ಕೂಡ ಇವತ್ತು ನಾ ಆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡಲ್ಲ, ನಮಗೆ ಕುರ್ಚಿ ಬೇಕೇ ಅಂತ. ಹೌದು ಸರ್.
ಅದು ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೂ ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ನಿಜ ಇಲ್ಲ. ಸರ್, ಹೌದು ಸಾಧ್ಯ ಇಲ್ಲ. 100%. ಹೌದು ಸರ್, ಯುವಕರಲ್ಲಿ ಪ್ರಜ್ಞೆ ಮೂಡಿ ಹೌದು ಸರ್, ತನ್ನ ಚಟುವಟಿಕೆ ಮುಖಾಂತರ ಹೊಸ ಹೊಸ ಆಯಾಮಗಳನ್ನು ಹುಡುಕಬೇಕು. ಹೌದು ಸರ್, ಅಂದಾಗ ಮಾತ್ರ ಯುವಕರಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯ. ಹೌದು ಸರ್. ನಿರುದ್ಯೋಗನೂ ಕಡಿಮೆ ಆಗ್ತದೆ ಸರ್, ಆ? ನಿರುದ್ಯೋಗನೂ ಕಡಿಮೆ ಆಗ್ಬೋದು ಸರ್. ನಿರುದ್ಯೋಗ ಕಡಿಮೆ ಆಗುತ್ತೆ. ಹೌದು ಸರ್, ಸರ್ಕಾರ ಎಷ್ಟರ ಮಟ್ಟಿಗೆ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಅದ ಹೌದು ಸರ್, ಇಲ್ಲ. ನಿಜ. ಇವತ್ತು ನಾವು ಉದ್ಯೋಗ ಸೃಷ್ಟಿ ಮಾಡೋ ಸಲುವಾಗಿ ನಾವು ಸರ್ಕಾರಗಳು, ಯಾವುದೇ ಸರ್ಕಾರ ಹೌದು ಸರ್, ಕೂಡ ಹೌದು ಇವತ್ತು ಇಂಡಸ್ಟ್ರಿ ಹಾಕಬೇಕು, ಅದು ಹಾಕಬೇಕು, ಇದು ಬೇಕು. ಇದು ತಾಂತ್ರಿಕ ಯುಗ. ಹಾಂ ಸರ್, ಒಂದು ಇಂಡಸ್ಟ್ರಿ ತೆಗೆದ್ರು ಕೂಡ ಅಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಲ್ಲ. ಹೌದು ಸರ್, ಹಾಗಾಗಿ ಕೇವಲ 100 ಜನರ ಮೇಲೆ ಒಂದು ಫ್ಯಾಕ್ಟ್ರಿ ನಡೀತದೆ. ಹೌದು ಸರ್, ಎಂಥ ದೊಡ್ಡ ಫ್ಯಾಕ್ಟ್ರಿ ಇದ್ರೂ ಕೂಡ ಹೌದು ಅಷ್ಟು ಜನರು ಬೇಕಾಗಿಲ್ಲ ಅವ್ರಿಗೆ. ಹೌದು ಸರ್, ನಮಗೆ ಎಲ್ಲಿ ನಮ್ಮ ನಿರುದ್ಯೋಗ ಸಮಸ್ಯೆ ದೂರ ಮಾಡಲಿಕ್ಕೆ ಭಾರತ ದೇಶದಲ್ಲಿ 140 ಕೋಟಿ ಜನರ ರಕ್ಷಣೆ ಮಾಡುವಂಥ ಸಂಸ್ಥೆ ಯಾವುದು ಅಂತಂದ್ರೆ ಅಗ್ರಿಕಲ್ಚರ್. ಗ್ರೇಟ್. ಹೌದು ಸರ್, ನಿಜ. ಹಾಂ, ಹೌದು ಸರ್, ನಿಜ ಸರ್. ಅಗ್ರಿಕಲ್ಚರ್. ಹೌದು ಅಗ್ರಿಕಲ್ಚರ್ ದೊಡ್ಡ ಕೋಟ್ಯಾಧಿಪತಿ ಮಾಡಲಿಕ್ಕಿಲ್ಲ, ಜನರಿಗೆ ಬದುಕಿಸುವಂಥ ಕೆಲಸ ಅಗ್ರಿಕಲ್ಚರ್. ಹೌದು ಸರ್, ಹೌದು ಹಾಂ, ಹೌದು ಸರ್, ಹೌದು ಈಗ ಪ್ರತಿಯೊಬ್ಬ ಹಳ್ಳಿಯಲ್ಲಿ ಒಬ್ಬ ರೈತ ಒಂದು 5-6 ಕುಟುಂಬಕ್ಕೆ ಅವನು ಸಾಕ್ತಾನೆ. ಸಾಕ್ತಾನೆ ಸರ್, ಹೌದು ಹಾಂ, ಹೌದು ಸರ್. ಎಲ್ಲ ಇವರೇನು ಹಳ್ಳಿಯಲ್ಲಿ ಕೆಲಸ ಮಾಡೋರು ಎಲ್ಲರೂ ಕೂಡ ರೈತನ ಹೊಲದಾಗೆ ಕೆಲಸ ಮಾಡ್ತಾರೆ. ಹೌದು ಸರ್, ವರ್ಷಿಗೊಮ್ಮೆ ಅವ್ರು ಬೆಳೆದಂಥ ದವಸ ಧಾನ್ಯಗಳಲ್ಲಿ ಪಾಲ ಕೊಡ್ತಿದ್ರು ಅವರು. ಹೌದು ಸರ್, ಅವರಿಗೂ ಹೌದು ಭಾಳ ವಿಲೇಜ್ ಲೈಫ್ ಭಾಳ ಚೆನ್ನಾಗಿತ್ತು. ಈಗ ಬರ್ತಾ ಅದು ಹೋಗ್ಬಿಟ್ಟಿದೆ. ಈಗ ಹೌದು ಸರ್, ಹಳ್ಳಿಗಳು ಎಲ್ಲ ಖಾಲಿ ಆಗ್ತಾ ಇದ್ದಾವೆ ಸರ್. ಖಾಲಿ ಹೌದು. ಖಾಲಿ ಆಗ್ತಾ ಇದೆ. ಉಳ್ಳವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಸಿಟಿದಾಗ ಬಂದು ಹೌದು ಸರ್, ನವ ಏನಂತ ಮಕ್ಕಳ ಶಾಲೆ, ಹೌದು ಹೌದು ನಿಜ ಸರ್. ಮಕ್ಕಳ ಶಾಲೆ ಅಂತೇಳಿ ಅವರು ಹೆಣ್ಣು ಗಂಡು ಹೆಣ್ಣು ಎಲ್ಲ ಬಂದು ಇಲ್ಲೇ ಇರ್ತಾರೆ. ಹೌದು ಸರ್, ಏನು ಮಕ್ಕಳ ಶಾಲೆ ಕಲಿಸಿದ್ರೆ ತಂದೆ ತಾಯಿ ಅವ್ರು ಬೆನ್ನ ಹತ್ತಿ ಹೋಗ್ತಾರ? ಹೋಗಲ್ಲ. ಇಲ್ಲ ಸರ್, ಹೋಗಂಗಿಲ್ಲ. ಅದೊಂದು ಹ್ಯಾಬಿಟ್ ಬಿಟ್ಟು ಬಿಟ್ಟಾರೆ ಹೌದು ಸರ್, ಉಳ್ಳವರು. ಹೌದು ಸರ್, ಇನ್ನು ಅನಿವಾರ್ಯ ಇದ್ದವರು ಎತ್ತು ಗಾಡಿ ಬಡವರು ಇದ್ದವರು ಅಲ್ಲಿ ಉಳಿದಿದ್ದಾರೆ. ಹೌದು ಸರ್, ಹೀಗಾಗಿ ಹಳ್ಳಿಗಳು ಸಣ್ಣ ಆಗ್ತಾ ಇದ್ದಾವೆ, ಪಟ್ಟಣಗಳು ದೊಡ್ಡ ಆಗ್ತಾ ಇದ್ದಾವೆ. ಹೌದು ಸರ್, ಮತ್ತು ಮೂಲಭೂತ ಸೌಕರ್ಯ ಕೂಡ ಪಟ್ಟಣದಲ್ಲಿ ಜಾಸ್ತಿ ಸರ್ಕಾರ ಕೂಡ, ಯಾಕಂತಂದ್ರೆ ಓಟಿನ ಮೇಲೆ. ಹೌದು ಸರ್, ಯಾಕಂದರೆ ದೊಡ್ಡ ಗ್ರಾಮ ಇತ್ತು ಅಂದರೆ ಒಂದೇ ಕಡೆ ಓಟ್ ನಮಗೆ ಸಿಗ್ತಾವ ಅಂತೇಳಿ. ಹೌದು ಸರ್, ಸರ್ ಯಾವುದೇ ಪಕ್ಷದವರಲ್ಲಿ ಅದಕ್ಕೆ ಒತ್ತು ಕೊಡ್ತಾರೆ. ಹೌದು ಸರ್, ಸಿಟಿಗೆ ಹೆಚ್ಚಿಗೆ ಒತ್ತು ಕೊಡ್ತಾರೆ. ಹೌದು ಸರ್, ನಿಜ ಸರ್. ಸೊ ಸ್ನೇಹಿತರೆ, ಅಂದರೆ ಯುವ ಪೀಳಿಗೆ ಒಂದು ಏನು ಸಂದೇಶವನ್ನು ಸರ್ ಅವರು ನೀಡಿದ್ದಾರೆ ಅಂದರೆ, ಯಾಕೆ ನಮ್ಮ ದೇಶದಲ್ಲಿ ನಿರುದ್ಯೋಗವನ್ನು ಹೆಚ್ಚಿಗೆ ಆಗ್ತಾ ಇದೆ, ಕಂಟ್ರೋಲ್ ಆಗ್ತಾ ಇಲ್ಲ, ಈ ಒಂದು ಮೆಸೇಜ್ ಮೇಲೆ ಸರ್ ಅವರು ಉತ್ತರ ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. 2ನೇ ಪ್ರಶ್ನೆಗೆ ಉತ್ತರ ನೀಡಿದ್ದೀರಾ. ಈಗ ನಮ್ಮ 3ನೇ ಪ್ರಶ್ನೆ ಸರ್, ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು. ನಮ್ಮ ದೇಶದಲ್ಲಿ ಮಹಿಳೆಯರನ್ನು ನಾರಿ ಶಕ್ತಿ ಎಂದು ಕರೆಯುತ್ತೇವೆ, ಆದರೆ ಅವರಿಗೆ ಇನ್ನೂ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಸರ್? ನೀವು ಕೇಳಿದ ಪ್ರಶ್ನೆ ಬಹಳ ಮಹತ್ವದ ಪ್ರಶ್ನೆ. ಹೌದು ಸರ್, ಥ್ಯಾಂಕ್ ಯು. ನಾರಿ ಶಕ್ತಿ ಅಂತೇಳಿ ನಾವು ಪೂಜೆ ಮಾಡ್ತೀವಿ. ಹೌದು ಎಲ್ಲಿ ಫೋಟೋ ಇಟ್ಟು, ಹೌದು ಸರ್, ಮಾಡಿಸ್ತೀವಿ ಸರ್. ಎಲ್ಲಮ್ಮ, ದುರ್ಗಾ, ಹೌದು ಸರ್, ಸರಸ್ವತಿ ಸರಸ್ವತಿ, ಅಂಬಾಭವಾನಿ, ಹೌದು ಸರ್, ಎಲ್ಲ ನಿಜ. ಎಲ್ಲಿಲ್ಲದ ಫೋಟೋ ಹಾಕಿ, ನಾರಿ ಶಕ್ತಿ ಫೋಟೋ ಹಾಕಿ ಪೂಜೆ ಮಾಡ್ತೀವಿ. ಹೌದು ಸರ್, ಅದರ ನಂತರ ನಾರಿಯರಿಗೆ ನಡೆಸ್ಕೊಳ್ಳೋ ರೀತಿ ಹೆಂಗಿದೆ ನಮಗೆ? ಅದೇ ಸರ್, ಅದು ದೃಷ್ಟಿ ಚೇಂಜ್ ಆಗಬೇಕು. ಇಲ್ಲ, ಹೇಗೆ ನಡೆಸ್ಕೋತೀವಿ? ಅವ್ರಿಗೆ ಮರ್ಯಾದೆನೇ ನಾವು ಕೊಡಲ್ಲ. ಹೌದು ಸರ್, ಹೌದು. ಹಾಂ, ಹೌದು ಸರ್, ಸ್ತ್ರೀಯನ್ನೀಗ ಭಾರತದಲ್ಲಿ ಅರ್ಧಕ್ಕಿಂತ ಹೆಚ್ಚಿಗೆ ಹೆಣ್ಮಕ್ಳ ಸಂಖ್ಯೆ ಇದೆ. ಹೌದು ಸರ್, ನಾವು ಈಕ್ವಾಲಿಟಿನೇ ತಂದಿಲ್ಲ ನಾವು ಇನ್ನೂ. ಹೌದು ಸರ್, ಹಾಂ, ಹೌದು. ನಾವು ಏನೋ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಬಾಬಾ ಸಾಹೇಬರು, ಬಸವಣ್ಣವರು ಹೌದು ಸರ್, ಏನೋ ಈ
ಲಿಂಗ ತಾರತಮ್ಯ ಹೋಗಬೇಕು ಅನ್ನೋದು ದೃಷ್ಟಿಯಿಂದ ಅವರೆಲ್ಲ ಮಾಡಿದ್ದಾರೆ. ಹೌದು ಸರ್. ಆದರೆ ಪರಿಪೂರ್ಣವಾಗಿ ಆ ಲಿಂಗ ತಾರತಮ್ಯ ಹೋಗಿಲ್ಲ ಸರ್. ಹೌದು. ಈಗ ನಾವು ಹೆಣ್ಮಕ್ಕಳನ್ನು ದಾಸ್ಯದಲ್ಲೇ ಇಟ್ಕೊಂಡು ಬಂದರು ಇನ್ನುವರೆಗೆ. ಅವರು ಅಡುಗೆ ಮನೆಗೆ ಅಷ್ಟೇ ಸೀಮಿತ ಆಗಬೇಕು ಅನ್ನೋದು ಒಂದು ಮನಸ್ಥಿತಿ ನಮ್ಮದು. ಹೌದು ಸರ್. ಪುರುಷರು. ಹೌದು ಸರ್. ಸೊ ಅದೇ ಸರ್, ನಾವು ಯಾವ ರೀತಿ ಚೇಂಜ್ ಮಾಡಬಹುದು ಮುಂದೆ? ಈಗ ಸರ್ಕಾರ ಅನೇಕ ಕಾರ್ಯಕ್ರಮ ಮತ್ತು ನಿಮ್ಮಂಥ ಆರ್ಗನೈಸೇಷನ್ದವರು ಕೂಡ ತಿಳುವಳಿಕೆ ಮೂಡಿಸ್ತಾ ಇದ್ದೇವೆ. ಹೌದು ಸರ್. ಇವತ್ತು ಎಷ್ಟು ವರ್ಷ ಆದರೂ ಕೂಡ ನಾವು ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಹೌದು ಸರ್ ಹೆಣ್ಣು ಮಕ್ಕಳಿಗೆ ಕೂಡ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತಿಯಲ್ಲಿ 50%ಗಿಂತ ಅಬೌವ್ ಹೌದು ಸರ್ ರಿಸರ್ವೇಷನ್ ಕೊಡ್ತಾ ಇದ್ರು. ಹೌದು ಹೌದು ಸರ್. ಒಂದು ಪಂಚಾಯತಿಯಲ್ಲಿ ತೊಗೊಂಡ್ರೆ ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ. ಹೌದು ಸರ್. ಒಂದು ಆ ಪಂಚಾಯತಿ ಒಂದು ಸ್ಥಾನ ಇತ್ತಂದ್ರೆ ಯಾರಿಗೆ ಹೋಗ್ತಂದ್ರೆ ಮಹಿಳೆಯರಿಗೆ ಮಹಿಳೆಯರಿಗೆ. ಹೌದು ಸರ್. ಹೀಗಾಗೋದ್ರಿಂದ ಆ ಸಂಖ್ಯೆ ಹೆಚ್ಚಾಗುತ್ತೆ, ಹೌದು ಹೆಣ್ಮಕ್ಳ ಸಂಖ್ಯೆ ಹೆಚ್ಚಾಗುತ್ತೆ. ಆ ಸಂಖ್ಯೆ ಇದ್ದರೂ ಕೂಡ ಅವರಿಗೆ ಸ್ವಾತಂತ್ರ್ಯ ಎಲ್ಲಿ ಕೊಟ್ಟಿವಿ ನಾವು? ಅದೇ ಸರ್, ಅದೇ ಕೊಟ್ಟಿಲ್ಲ. ಅವರು ಮೀಟಿಂಗ್ ಹೋಗ್ತಾರ, ಅವ್ರ ಹಿಂದೆ ಗಂಡು ಹೋಗ್ತಾನ, ಕಾರ್ಬಾರ್ ಅವ ಮಾಡ್ತಾನೆ. ಹೌದು ಸರ್, ಇದು ಒಂದು ಪರಿಸ್ಥಿತಿ ಆಗಿದೆ ಸರ್. ಹೌದು ಮಾಡ್ತಾನೆ. ಹೌದು ಸರ್. ಅದರಿಂದ ಏನು ಆ ನಾರಿ ಶಕ್ತಿ ಎಲ್ಲಿ? ಹೆಸರಿಗೆ ಅಲ್ಲ ನೀವು. ಹೌದು ಸರ್. ನಾರಿ ಶಕ್ತಿ ಅನ್ನೋದು ಹೆಸರಿಗೆ. ಹೌದು ಸರ್. ಆ ಶಕ್ತಿನೇ ಕೊಟ್ಟಿಲ್ಲ ಹಾಗೆ. ಹೌದು ಸರ್. ಹೌದು ಹೌದು ಸರ್. ಅಂದ್ರೆ ಹೆಸರಿಗೆ ಅವರು ಮೆಂಬರ್ ಆಗ್ತಾರೆ, ಕೆಲಸ ಎಲ್ಲ ಗಂಡೆ ಮಾಡ್ತಾ ಇದ್ದಾರೆ. ಹೌದು ಸರ್. ಹೌದು. ಇವತ್ತು ಎಲ್ಲೇ ಹೋದ್ರು ನೋಡ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹೋದ್ರೆ ಅವರೇ ಕಾರ್ಬಾರ. ಹೌದು ಸರ್. ಗಂಡಂದರೆ ಕಾರ್ಬಾರ. ಈಗ 33% ಈಗ ಅಸೆಂಬ್ಲಿ ಪಾರ್ಲಿಮೆಂಟ್ನಲ್ಲಿ ತರಬೇಕು ಅಂತೇಳಿ ಒಂದು ಭಾಳ ದಿವಸ ಚರ್ಚೆ ನಡೆದ. ಬಹುಶಃ ಆಗ್ಬೋದು ಅಂತ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹೆಣ್ಮಕ್ಳಿಗೂ ಕೂಡ ಧೈರ್ಯ ಬರಬೇಕು. ಹೌದು ಸರ್. ಹೌದು, ಧೈರ್ಯ ಬರಬೇಕು. ಧೈರ್ಯ ಬರಲಿಲ್ಲ ಅಂತಂದ್ರೆ ಮತ್ತು ನಾವು ಏನು 30% ಕೊಟ್ರೇನೋ 50% ಕೊಟ್ರೇನೋ ಅದು ನಮಗೆ ಹೆಣ್ಮಕ್ಳ ಅಭಿವೃದ್ಧಿಗೆ ಪೂರಕ ಆಗಲ್ಲ. ಹೌದು ಹೌದು ಸರ್. ಅವ್ರ ಬಳಿ ಎಲ್ಲಿವರೆಗೆ ಶಕ್ತಿ ನಾವು ತುಂಬುವಂಥ ಕೆಲಸ ಮಾಡಬೇಕು. ಈಗ ಹಳ್ಳಿಯಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ದುಡಿಯೋ ವರ್ಗ ಪುರುಷ ವರ್ಗ ಅಲ್ಲ ಈಗ. ಹೌದು ಸರ್. ಹೆಣ್ಮಕ್ಳು ದುಡ್ಲಿಕ್ಕೆ ಹೋಗ್ತಾರೆ. ಹೌದು ಸರ್. ಹಳ್ಳ್ಯಾಗ ಹೋಗಿ ಅವರು ಕೂಲಿ ನಾಲಿ ಮಾಡಿ ಕಸ ತೆಗೆದು ಮಾಡಿ ಅದು 4 ದುಡ್ಡು ಸಂಪಾದನೆ ಕೂಡ ಮಾಡ್ತಾರೆ. ಹೌದು ಸರ್, ನಿಜ. ಈ ಪುರುಷ ಸಮಾಜ ಕಟ್ಟಿ ಮೇಲೆ ಕೂತು ಕತ್ತಿ ಹೇಳ್ತಾನೆ. ಹೌದು ಸರ್. ಹಳ್ಳಿದು ಹೇಳ್ತೀನಿ. ನಿಜ ಸರ್, ನಿಜ. 100% ನಿಜ ಇದೆ ಸರ್. ಹೌದು, ಹೇಳ್ತಾನೆ. ಆಕೆ ಸಾಯಂಕಾಲ 5-6 ಬಂದ ಕೂಡಲೇ ಹೋಗ್ತಾನೆ ಮನೆಗೆ ಹೋಗಿ ಆಕೆ ಹತ್ತಿರ ಬಂದಿದ್ದ ದುಡ್ಡೆಲ್ಲ ಕಸಿತಾನೆ. ಹೌದು. ಕಸಿ ಸೀದಾ ಎಲ್ಲಿಗೆ ಹೋಗ್ತಾನೆ ಅಂದರೆ ಸರಿ ಅಂಗಡಿಗೆ ಹೋಗ್ತಾನೆ. ನಿಜ ಸರ್. ಹೌದು. ಕುಡ್ಕೊಂಡು ಬಂದು ಅಲ್ಲೇ ಬಿದ್ದು ಒದ್ದಾಡ್ರೆ ಪರವಾಗಿಲ್ಲ. ಹೌದು ಸರ್. ಬಂದು ರಾತ್ರಿ ಮತ್ತೆ ಕಿರುಕುಳ ಹೆಂಡತಿಗೆ. ಹೌದು. ಹೀಗಾಗಿ ಹೆಣ್ಮಕ್ಳ ಜೀವನ ಭಾಳ ಕಷ್ಟ ಹಳ್ಳಿಯಾಗ, ಸ್ಪೆಷಲಿ ಹಳ್ಳಿ ಒಳಗೆ ಸರ್. ಹೌದು ಹೌದು, ಭಾಳ ಕಷ್ಟ ದಿನಗಳು. ಮತ್ತು ಅವು ಹೆಣ್ಮಕ್ಳಿಗೆ ಕರೆದು ಕೇಳಿದ್ರೆ ಅದು ಕುಡಿಯೋದು ಬಿಡಿಸು, ಊಟ ಹಾಕಬೇಡ ಅಂತಂದ್ರೆ ಹೊಡೆದು ತವ್ರ ಮನೆಗೆ ಕಳ್ಸಿದ್ರೆ ಏನು ಮಾಡ್ಬೇಕ್ರಿ ಅಂತ. ಹೌದು ಸರ್. ಹೌದು, ಇದು ಒಂದು ಭಯ ಇರುತ್ತೆ ಸರ್ ಅವರಿಗೆ. ಹೌದು ಸರ್. ಅದಕ್ಕೆ ಅವ್ರಿಗೆ ಕೇಳ್ಬೇಕು, ನಿಮ್ಮ ಗಂಡ ಹೇಗಂದ ಅವನಿಗೆಲ್ಲ ಚಟ ಇರ್ತಾವೆ. ಆಕೆ ಅಂತ ಹೆಂಡ್ತಿ, ನನ್ನ ಗಂಡ ತಂಗಿ ಯಾರೂ ಇಲ್ಲಿ ಭಾಳ ಚಲೋ ನನ್ನ ಗಂಡ. ಹೌದು ಸರ್. ಅಂದ್ರೆ ಮನಿದು ಪರಿಸ್ಥಿತಿ ತೋರಿಸ್ಕೊಳಂಗಿಲ್ಲ ಸರ್. ಹೌದು, ಇದು ನಾರಿ ಶಕ್ತಿ ಸರ್. ಇದು ಗ್ರೇಟ್. ಹೌದಾ? ಹೌದಾ ಸರ್, ಇದು ನಾರಿ ಶಕ್ತಿ ಅಂದ್ರೆ ಇದು ಸರ್. ಅಂದ್ರೆ ತನ್ನ ಪರಿಸ್ಥಿತಿ ಮಂದಿ ಮುಂದೆ ಹೇಳಂಗಿಲ್ಲ. ಹೌದು ಸರ್, ನಿಜ. ಈ ರೀತಿಯಿಂದ ಈ ನಾರಿ ಶಕ್ತಿದು ಈ ಇದಕ್ಕಿದೆ. ಹೌದು ಸರ್. ಅದಕ್ಕೆ ನಾವು ಶಕ್ತಿನೇ ನಾರಿಯರಿಗೆ ಶಕ್ತಿ ಕೊಡಬೇಕು. ಆದರೆ ನಮ್ಮ ಮನಸ್ಥಿತಿ ಬದಲಾವಣೆ ಆಗಬೇಕು. ನಿಜ ಸರ್.
ಸೊ ಪುರುಷ ಸಮಾಜ ಏನದ ಹೌದು ಸರ್, ನಮ್ಮ ಮನಸ್ಥಿತಿ ಬದಲಾದಾಗ ಅವರಿಗೆ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಇದೆ ಸರ್. ಗ್ರೇಟ್ ಸರ್. ಸೊ ನಾರಿ ಶಕ್ತಿ ಬಗ್ಗೆ ಸರ್ ಅವರು ಬಹಳ ಒಂದು ಒಳ್ಳೆಯದು ಸಂದೇಶವನ್ನು ನೀಡಿದ್ದಾರೆ ಇಡೀ ಕರ್ನಾಟಕದ ಮಹಾಜನತೆಗೆ. ಸೊ ಧನ್ಯವಾದಗಳು ಸರ್ ನಿಮಗೆ. ಮೂರನೇ ಪ್ರಶ್ನೆಗೂ ನೀವು ತಾವು ಉತ್ತರ ನೀಡಿದ್ದೀರಾ. ಈಗ ನಾಲ್ಕನೇದು ಪ್ರಶ್ನೆ ಸರ್, ನಮ್ಮ ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು. ನಮ್ಮ ದೇಶವು ಹಳ್ಳಿಗಳಿಂದ ಕೂಡಿದೆ. ಹಳ್ಳಿಗಳ ಮೂಲಕ ಸ್ವಚ್ಛ ಮತ್ತು ಸ್ವಸ್ಥ ನಿರ್ಮಾಣದತ್ತ ನಾವು ಯಾವ ರೀತಿ ಮುಂದುವರಿಯಬಹುದು? ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? 180% ಜನ ಹೌದು ಸರ್, ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀವಿ. ನಿಜ ಸರ್, ಹೌದು. ಗ್ರಾಮೀಣ ಪ್ರದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಆದ ಮೇಲೂ ಕೂಡ ಎಷ್ಟರ ಮಟ್ಟಿಗೆ ನಾವು ಅಭಿವೃದ್ಧಿ ಆಗಬೇಕು, ಹಳ್ಳಿಗಳು ಅಭಿವೃದ್ಧಿ ಆಗಿಲ್ಲ ಸರ್. ಆಗಿಲ್ಲ ಅಂದರೆ ಅಲ್ಪ ಸ್ವಲ್ಪ ಆಗಿದೆ, ಆಗಿಲ್ಲ ಅಂತೇನಿಲ್ಲ. ಹಾಂ ಸರ್. ಆದರೆ ನಮ್ಮ ಅಪೇಕ್ಷೆಯಂತೆ ಅವು ಆಗಿಲ್ಲ. ಹೌದು ಸರ್. ಇನ್ನು ಹಳ್ಳಿಯಲ್ಲಿ ಕುಡಿ ನೀರಿನ ಸಮಸ್ಯೆ ಇದೆ ಸರ್. ಹೌದು ಹೌದು ಸರ್. ಹೆಣ್ಣುಮಕ್ಕಳಿಗಾಗಿ ಶೌಚಾಲಯ ಸಮಸ್ಯೆ ಇದೆ, ರಸ್ತೆಗಳ ಸಮಸ್ಯೆ ಇದೆ ಸರ್. ಹೌದು. ಒಳ್ಳೆಯ ಶಾಲೆಗಳಿಲ್ಲ, ಹೌದು. ಆಸ್ಪತ್ರೆಗಳ ಕೊರತೆ ಇದೆ. ಹೌದು ಸರ್. ಎಲ್ಲ ರೀತಿಯಿಂದ ಕೂಡ ಈ ಸ್ವತಂತ್ರವಾಗಿ ಎಷ್ಟು ವರ್ಷ ಆದರೂ ಕೂಡ ನಾವು ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟಿಲ್ಲ. ಹೌದು ಸರ್. ಯಾವುದೇ ಸರ್ಕಾರ, ಇದೇ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರ ಈ ರೀತಿಯಿಂದ ಇವತ್ತು ನಮ್ಮ ಹಳ್ಳಿಗಳ ಪರಿಸ್ಥಿತಿ ಈಗಿದೆ. ಹೌದು ಸರ್. ಸೊ ಸರ್, ಈಗ ನಮ್ಮ ಭಾರತ ದೇಶದಲ್ಲಿ ನಾವು ಸ್ವಚ್ಛತೆ ಅಂದರೆ ಕಾಪಾಡಬೇಕಂದ್ರೆ ಈಗ ಕೆಲವೊಂದು ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್. ಈಗ ಸೆಂಟ್ರಲ್ ಗೌರ್ಮೆಂಟ್ಲಿಂದ ಒಂದು ಶೌಚಾಲಯ ಬರುತ್ತೆ ಸರ್. ಆ ಶೌಚಾಲಯ ಈಗ ಯೂಸ್ ಮಾಡೋದು ಬಿಟ್ಟು ಅದರಲ್ಲಿ ಕಟ್ಕಿ ಇಡೋದು ಈ ಥರ ಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ ಸರ್. ಒಂದು ತಮಗೆ ಹೇಳಬೇಕಾಗಿತ್ತು ಅಂದ್ರೆ, ಹಾಂ ಸರ್, ಶೌಚಾಲಯಗಳು ಡಬ್ಬಿ ಕೊಟ್ಟರೆ ಶೌಚಾಲಯ ಆಗಲ್ಲ. ಓಹೋ, ಗ್ರೇಟ್ ಸರ್. ಹೌದು. ಒಂದು ಡಬ್ಬಿ ತಂದು ಇಟ್ಟರೆ ಅದು ಶೌಚಾಲಯ ಆಗಲ್ಲ. ಹೌದು ಸರ್. ಶೌಚಾಲಯ ಎಲ್ಲ ಮನೆಗೆ ಒಂದು ಶೌಚಾಲಯ ಕಟ್ಕೋಬೇಕು, ಆ ಮನಸ್ಥಿತಿ ಉಂಟು ಮಾಡಬೇಕು ಆ ಮನೆಯವರಿಗೆ. ಹೌದು ಹೌದು ಸರ್. ಎಷ್ಟು ದೇವರ ಕೂಲಿ ಅಷ್ಟು ಮುಖ್ಯ, ಅದು ಮನುಷ್ಯನ ಬದುಕಿಗೆ ಅದನ್ನು ಮುಖ್ಯ. ಶೌಚಾಲಯ ಅಷ್ಟೇ ಮುಖ್ಯ ಅಂತ ತಿಳ್ಕೊಬೇಕು. ನಿಜ ಸರ್. ಹೌದು ಹೌದು, ಮಾತು ನಿಜ ಇದೆ ಸರ್. 100%. ಹೌದು ಸರ್. ಈಗ ಶೌಚಾಲಯಗಳು ಯಾರೂ ಕಟ್ಕೊಳ್ಳೋಕ್ಕೆ ತಯಾರಿಲ್ಲ. ನಾವು ಸರ್ಕಾರ ದುಡ್ಡು ಕೊಡ್ತೀವಿ ಅಂದ್ರೂ ಯಾರೂ ಕಟ್ಕೊಳತ್ತಲ್ಲ. ಒಂದೇನು ಹೇಳ್ತಾರೆ, ಶೌಚಾಲಯ ಮಾಡ್ತೀವಿ ಖರೇಲಿ, ನೀರಿನ ವ್ಯವಸ್ಥೆ ಹೌದು ಸರ್, ಅದೊಂದು ಪ್ರಾಬ್ಲಮ್. ಸ್ವಚ್ಛ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು ಹೌದು ಸರ್. ಅದಕ್ಕೆ ನೀರಿನ ಕೊರತೆ ಕೂಡ ನಾವು ಪೂರೈಸೋಕ್ಕಾಗಿಲ್ಲ. ಹೌದು ಸರ್. ಯಾವ ಗ್ರಾಮದಲ್ಲಿ ಕೂಡ ಸಫಿಷಿಯೆಂಟ್ ನೀರು ಸಿಗ್ತಾ ಇಲ್ಲ. ಹೌದು ಸರ್. ನೀರಿಲ್ಲದ ಸ್ವಚ್ಛತೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್. ಇದೊಂದು ನಾವು ಹಳ್ಳಿಯಲ್ಲಿ ನೋಡ್ತಾ ಇದ್ದೇವೆ. ಒಳ್ಳೆ CC ರೋಡ್ ಮಾಡಿರ್ತೀವಿ, ಅದ್ರ ಮೇಲೆ ಶೌಚ ಮಾಡ್ತಾರೆ. ಹೌದು ಸರ್, ಅದ್ರ ಮೇಲೆ ಮಾಡ್ತಾರೆ. ಹೌದು, ಪ್ರತಿಯೊಂದು ಹಳ್ಳಿಯಿಂದ ಇದೇ ಕತೆ ಇದೆ. ಇದೇ ಕತೆ. ಅವು CC ರೋಡ್ ಅಥವಾ ಸೈಕಲ್ ಮೋಟ್ರ್ಗಳು ಕಾರುಗಳು ಹೋಗ್ತಾವೆ, ಆ ಹೆಣ್ಮಕ್ಳು ಕೂತಿರ್ತಾವ, ಎದ್ದು ಕಾರ್ ಬೆಳಕು ಬಿದ್ದ ಕೂಡಲೇ ಹೇಳ್ತಾವ, ಮಾತಾಡೋದನ್ನು ಕುಂದಿರ್ತಾವ. ಹಿಂಸೆ ಅದು ನೋಡಿದ್ರೆ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಅಷ್ಟು ಥರ ಹೆಣ್ಮಕ್ಳಿಗೆ ಹಿಂಸೆ ಆಗ್ತದೆ. ಹೌದು ಸರ್. ಇದಕ್ಕೆ ನಾವು ಭಾಳಷ್ಟು ತಿಳುವಳಿಕೆ ಮೂಡಿಸಿದ್ರು ಕೂಡ ಇನ್ನೂವರೆಗೆ ಜನರ ಭಾವನೆದಾಗ ಬಂದಿಲ್ಲ. ಹೌದು ಸರ್, ಚೇಂಜ್ ಆಗ್ಬೇಕಂತ ಮನೋಭಾವನೆ ಬರ್ತಾ ಇಲ್ಲ ಜನರ. ಹಾಂ, ನಾವು ಸ್ವಚ್ಛತೆಯಿಂದ ಇರಬೇಕು ಅನ್ನೋದು ಬಂದಿಲ್ಲ. ಹೌದು ಸರ್. ಸೊ ಸರ್, ನಮ್ಮದು ಒಂದು 4ನೇ ಪ್ರಶ್ನೆಗೂ ಸ್ವಚ್ಛ ಮತ್ತು ಸ್ವಸ್ಥ ಬಗ್ಗೆ ಯಾವ ರೀತಿ ನಾವು ಕಾಪಾಡಬೇಕಂತೆ ಸರ್ ಅವರು ಸಾಹೇಬರು ನಮಗೆ ಒಂದು ಪ್ರಶ್ನೆಗೆ ಉತ್ತರ ನೀಡಿದರು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ 5ನೇದು ಪ್ರಶ್ನೆ ಸರ್, ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ನವೆಂಬರ್ 1, 2025 ಒಂದು ಘೋಷಣೆ ಮಾಡಿದರು. ನಮ್ಮ ಕೇರಳ ರಾಜ್ಯ ಪಾವರ್ಟಿ ಫ್ರೀ ಅಂದರೆ ಬಡತನ ನಿರ್ಮೂಲನೆ ಆಯ್ತಂತೆ ಸರ್. ಸೊ ನಮ್ಮ ಕರ್ನಾಟಕವನ್ನು ನಾವು ಯಾವ ರೀತಿ ಬಡತನ ನಿರ್ಮೂಲನೆ ಮಾಡಬಹುದು? ನಿಮ್ಮ ಅನಿಸಿಕೆ ತಿಳಿಸಿ ಸರ್. ಕೇರಳ ರಾಜ್ಯ, ಹೌದು ಸರ್, ಅದು ಪ್ರಾಕೃತಿಕವಾಗಿ ಹೌದು ಸರ್, ಸಮೃದ್ಧವಾದಂಥ ಅದು
ಸ್ಟೇಟ್ ಆಗಿದೆ, ಹೌದು ಸರ್, ಹೌದು. ಸಮೃದ್ಧವಾದ ಸ್ಟೇಟ್ ಆಗಿದೆ. ಪಾಪ್ಯುಲೇಷನ್ನು ಕೂಡ ಕಡಿಮೆ ಕಡಿಮೆ ಇದೆ ಸರ್. ಕಡಿಮೆ ಇದೆ. ಹೌದು ಸರ್. ಮತ್ತು ಅಲ್ಲಿ ಶಿಕ್ಷಣದ ಪ್ರಮಾಣ ಕೂಡ ಜಾಸ್ತಿ ಹೌದು ಸರ್, ಹೆಚ್ಚಿಗಿದೆ. ಜಾಸ್ತಿ ಇದೆ. ಹೌದು ಸರ್, ಜಾಸ್ತಿ ಇದೆ. ಅಲ್ಲಿ ನಿರುದ್ಯೋಗ ಕಡಿಮೆ ಇದೆ. ಯಾಕೆಂದರೆ ಅವರು ಓದಿದಂಥ ಜನರು ನರ್ಸ್ ಆಗಲಿ ಇದು ಆಗಲಿ ಅವರು ಯಾವ ಕೆಲಸಕ್ಕೂ ಹಿಂಜರಿಯದೆ ಹೌದು ಸರ್. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರಾಷ್ಟ್ರದಲ್ಲಿಯೂ ಕೂಡ ಇವತ್ತು ಕೇರಳದವರು ಸಿಗ್ತಾ ಇದ್ದಾರೆ. ಹೌದು ಸರ್, ಹೌದು. ಹಾಸ್ಪಿಟಲ್ದಾಗ ಹೋಗ್ರಿ ಅವರೇ ಇರ್ತಾರೆ. ಹೌದು. ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅವರೇ. ಹೌದು ಸರ್, ಹೌದು. ಹೌದು ಸರ್. ಈಗ ನಾವು ಒಳ್ಳೆ ಶಿಕ್ಷಕರನ್ನು ತರಬೇಕು ಅಂತಂದರೆ ಕೇರಳಕ್ಕೆ ಹೋಗಿ ತರ್ಬೋದು. ಹೌದು ಸರ್. ಆ ದಿಶೆಯಲ್ಲಿ ಇವತ್ತು ಅವರು ಅವ್ರು ತಿಳುವಳಿಕೆ ಕೂಡ ಅವ್ರಿಗೆ ಬಂದಿದೆ. ಅವರು ಯಾವ ರೀತಿಯಿಂದ ನಮ್ಮ ಜೀವನ ಸಾಗಿಸ್ಕೋಬೇಕು ಅನ್ನೋದು ಅವ್ರಿಗೆ ಕಲೆ ಇದೆ. ಹೌದು ಸರ್. ಅದಕ್ಕೆ ಕೇರಳ ಸರ್ಕಾರವು ಕೂಡ ಅವರ ಬೇಡಿಕೆಯನ್ನು ಪೂರೈಸುವಂಥ ಕೆಲಸ ಕೂಡ ಮಾಡ್ತಾ ಬಂದಿದ್ದರಿಂದ ಇವತ್ತು ನಿರುದ್ಯೋಗ ಕಡಿಮೆ ಆಗಿದೆ. ಹೌದು ಸರ್. ನಾವು ಸೊ ನಮ್ಮ ಕರ್ನಾಟಕದಲ್ಲಿ ಸರ್ ನಾವು ಯಾವ ರೀತಿ ಮಾಡ್ಬೋದು ಸರ್? ನೀವು ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ? ಈ ರೀತಿ ನಾವು ಮಾಡಿದೆ ಅಂದ್ರೆ ನಿರುದ್ಯೋಗ ಕಡಿಮೆ ಆಗ್ಬೋದು, ಬಡತನ ನಿರ್ಮೂಲನೆ ಮಾಡ್ಬೋದು. ನಿಮ್ಮ ಅನಿಸಿಕೆ ಸರ್, ನಮ್ಮ ಕರ್ನಾಟಕಕ್ಕೆ ಯಾವ ರೀತಿ ಮಾಡ್ಬೋದು? ಏನು ಮಾಡೋದ್ರಿಂದ ಏನು ಸಾಧ್ಯ ಅದ ಬಡತನ ನಿರ್ಮೂಲನೆ ಮಾಡಲಿಕ್ಕೆ? ಬಡತನ ನಿರ್ಮೂಲನೆ ಹಾಂ ಸರ್. ನಮ್ಮ ಯಾವುದೇ ಸರ್ಕಾರ ಕೂಡ ಬಡತನ ಹೆಚ್ಚು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಹೌದು ಸರ್. ಎಲ್ಲ ಇವತ್ತು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹೌದು ಸರ್. 5 ಗ್ಯಾರಂಟಿ. ಅದು ಗ್ಯಾರಂಟಿ ಬಗ್ಗೆ ನಾನು ವಿರೋಧ ಮಾಡಲ್ಲ. ಇಲ್ಲ ಸರ್. ಆದರೆ ಅವು ಅದರಿಂದ ಜನರು ಉಪಯೋಗ ತಗೊಳ್ಳೋದು ಯಾವ ರೀತಿಯಿಂದ ತಗೊಳ್ತಾರೋ ಅಂತಂದ್ರೆ ಫ್ರೀಯಾಗಿ ಬರ್ತದೆ ಅಂತ. ಹೌದು ಸರ್. ದುಡಿಲಾರ್ದೆ ಸಿಗ್ತದೆ. ಹೌದು. ಅಂದರೆ ಯಾಕೆ ದುಡಿಬೇಕು? ಈಗ 5 ಗ್ಯಾರಂಟಿ ಯೂಸ್ ಮಾಡಿಕೊಂಡ್ರೆ ಭಾಳ ಅವನ ಸಂಸಾರ ಭಾಳ ಚೆನ್ನಾಗಿ ನಡೀತದೆ. ಹೌದು ಸರ್. ಅವ 5 kg 10 kg ಅಕ್ಕಿ ಬರ್ತಾವ, ಒಂದು ಇದಕ್ಕೆ ತಿಂಗಳ ಆಗ್ತದೆ ಅಂತೇಳಿ ಮನೆಯಾಗ ಕುಂದಿರ್ತಾವ ಕೆಲಸ ಬಿಟ್ಟು. ಹೌದು ಸರ್. ಮತ್ತು ಉಣೋದು ತಿನ್ನೋದಕ್ಕೆ ಅಷ್ಟೇ ಆವಾರ ಆಗುತ್ತದಲ್ಲ. ಹೌದು ಸರ್. ಅವನ ಬೆಳವಣಿಗೆಗೆ ಹೆಂಗೆ ಪೂರಕ ಆಗ್ತದೆ? ಆಗಲ್ಲ ಸರ್. ಅದು ಬರೀ ಜೀವನ ನಡೀತಾ ಇರ್ತದೆ ಅದ್ರ ಮೇಲೆ ಸರ್. ಅವ್ರದ್ದು ಅಷ್ಟೇ ನಡೀತದೆ ಜೀವನ. ಆದರೆ ನಿನ್ನ ಶಕ್ತಿ ಉಪಯೋಗ ಇಲ್ಲವ. ಹೌದು ಸರ್, ನಿಜ. ದುಡಿಬೇಕಲ್ಲ ನೀನು. ದುಡಿಬೇಕು ಸರ್. ಹೌದು, ಖಂಡಿತ. ದುಡಿದ ಮೇಲೆ ಕಾಯಕ್ಕಿರಲಿಲ್ಲ. ಬಸವಣ್ಣವರು ಹೇಳೋರು ಕಾಯಕವೇ ಕೈಲಾಸ. ಎಸ್ ಸರ್. ಅದು ನಾವು ಮರಿತಾ ಇದ್ದೀವಿ. ಹೌದು, ನಿಜ ಸರ್. ಹೌದು, ಕಾಯಕ್ಕೆ ಮರೆತು ಬಿಡ್ತೀವಿ. ಅದಕ್ಕೆ ಸಮಸ್ಯೆ ಆಗಿದೆ. ನಿಜ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. 5ನೇ ಪ್ರಶ್ನೆಗೆ ನೀವು ಬಹಳ ಉತ್ತಮವಾದ ಉತ್ತರವನ್ನು ನೀಡಿದ್ದೀರಾ. ಈಗ 6ನೇದು ಪ್ರಶ್ನೆ ಸರ್, ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು. ರೈತರನ್ನು ದೇಶದ ಬೆನ್ನೆಲುಬು ಎನ್ನುತ್ತಾರೆ, ಆದರೆ ಅವರಿಗೆ ತಮ್ಮ ಬೆಳೆಗೆ ಸರಿಯಾದ ಬೆಲೆ ರೇಟ್ ಸಿಗುತ್ತಿರಲಿಲ್ಲ ಹಾಗೂ ಅವರ ಕುಟುಂಬಗಳಿಗೆ ಉತ್ತಮ ಜೀವನವಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಇಲ್ಲಿ ನಮ್ಮ ದೇಶದಲ್ಲಿ ದಾದಾ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಕೃಷಿ ಮಾಡ್ತಾ ಇದ್ದಾರೆ. ಹೌದು ಸರ್. ಒಂದು ಕಡೆ ಫಾರೆಸ್ಟ್ ಇರ್ತದೆ. ಆ ಫಾರೆಸ್ಟ್ ಯಾವ ರೀತಿಯಿಂದ ಆ ಬೆಳೆ ಬೆಳಿಬೇಕು ಅನ್ನೋದು ಅಲ್ಲಿ ಬೆಳೀತಾರೆ. ಹೌದು ಸರ್. ಒಂದು ಕಡೆ ರೈಸ್ ಬೆಳೀತಾರೆ. ಹೌದು. ನೀರಾವರಿ ಜಾಸ್ತಿ ಇದ್ದಲ್ಲಿ ಡ್ರೈಲ್ಯಾಂಡ್ಗೆ ಕೆಲವು ಬೆಳೆ. ಹೌದು ಸರ್. ವಿಭಿನ್ನ ರೀತಿಯಿಂದ ಬೆಳೀತಾ ಇದ್ದೀವಿ ನಮ್ಮ ದೇಶದಲ್ಲಿ. ಹೌದು. ಮತ್ತು ನಮ್ಮ ಇಲಾಖೆಯವರು ಆಗಲಿ, ಜನರಾಗಲಿ, ಸಂಘ ಸಂಸ್ಥೆಗಳಾಗಲಿ, ನಾವು ಅಗ್ರಿಕಲ್ಚರ್ ಫಾರ್ಮಿಂಗ್ ಏನದ ಪ್ಯಾಟರ್ನ ಇಲ್ಲ ನಮ್ಗೆ. ಹೌದು ಸರ್. ಒಬ್ಬರು ಇವತ್ತಿನ ದಿವಸ ನಮಗೆ
ಈ ತೊಗರಿ ರೇಟ ಬತ್ತು ಅಂದ ಕೂಡಲೇ ಎಲ್ಲರೂ ತೊಗರಿ ಬೆಳೆನೇ ಹಾಕ್ತಾರೆ. ಹೌದು ಸರ್. ಆ ತೊಗರಿ ಎಲ್ಲರೂ ಹಾಕಿದ ಕೂಡಲೇ ಮಾರ್ಕೆಟ್ನಾಗ ಬೆಲೆ ಕುಸಿದು ಬೀಳ್ತದೆ. ಹೌದು ಸರ್. ಕುಸಿದ ಅವ ಖರ್ಚು ಮಾಡಿದ್ರು ಕೂಡ ಬರೋಲ್ಲ. ಹೌದು ಸರ್. ಹಾಂ, ಉಳ್ಳಾಗಡ್ಡಿ ಒಮ್ಮೆ ಗಗನಕ್ಕೆ ಮುಟ್ತದೆ. ಹೌದು ಸರ್. ಒಮ್ಮೆ ಯಾರು ಕೇಳಾರ್ದಾಗೆ ರಸ್ತೆಗೆ ಒಯ್ಬೇಕಾಗ್ತದೆ. ಹೌದು ಸರ್. ಯಾಕೆ ಒಯ್ಬೇಕು ಅಂತಂದ್ರೆ ಆ ರೇಟ್ ನೋಡಿ ಎಲ್ಲರೂ ಅದೇ ಬೆಳೆದ್ರೆ ಮತ್ತು ರೇಟ್ ಯಾಕೆ ಸಿಗ್ತದೆ? ಹೌದು ಸರ್. ಅದಕ್ಕೆ ಮೇಂಟೈನ್ ಮಾಡೋ ಸಲ ಕ್ರಾಪಿಂಗ್ ಪ್ಯಾಟರ್ನ್ ಅಂಥೇಳಿ ಅಮೇರಿಕಾದಾಗದು ಅವರು ಈ ರೈತ ಈ ವರ್ಷ ನೀ ಇದು ಬೆಳೆದೆ ಅಂದ್ರೆ ಮುಂದಿನ ವರ್ಷ ನೀ ಬೇರೆ ಬೆಳಿ ಅಂತ ಹೇಳ್ತಾರೆ. ಹೌದು ಸರ್. ಅವರು ಅಗ್ರಿಕಲ್ಚರ್ ಸೊಸೈಟಿಗಳು ಇರ್ತಾವಲ್ಲ, ಹಾಂ ಸರ್, ಅವರು ತಮ್ಮ ಎಲ್ಲರಿಗೆ ಹೇಳ್ತಾರೆ, ನಿನ್ನ ಎಷ್ಟು ಎಕರೆ ನೀ ಅದು ಬೆಳಿ, ನೀ ಇಷ್ಟು ಎಕರೆ ಹೌದು ನೀ ಬೆಳಿ, ಅವ್ರಿಗೆ ಗೈಡ್ ಮಾಡ್ತಾರೆ. ಹೌದು. ಆ ಪದ್ಧತಿ ನಮ್ಮಲ್ಲಿ ಇಲ್ಲ. ಆ ಪದ್ಧತಿ ನಮ್ಮಲ್ಲಿ ಬತ್ತಂದ್ರೆ ರೈತರದ್ದು ಜೀವನ ಹೆಂಗಾಗ್ಬೋದು ಸರ್? ಚೆನ್ನಾಗಿ ಎಲ್ಲ ರೇಟ್ ಅವನಿಗೆ ಬೆಳೆದ ದವಸ ಧಾನ್ಯಗಳಿಗೆ ಬೆಲೆ ಸಿಗ್ತದೆ. ಹೌದು ಸರ್. ಅವನ ಜೀವನ ಚಲೋ ಆಗ್ತದೆ, ಯಾವುದು ಕಡಿಮೆ ಬೀಳಾರ್ದಂಗೆ ಆಗುತ್ತೆ. ನಿಜ ಸರ್. ಸೊ ಸ್ನೇಹಿತರೆ, ರೈತರ ಪರವಾಗಿ ಸರ್ ಅವ್ರದ್ದು ಕಾಳಜಿಯನ್ನು ಯಾವ ರೀತಿ ತೋರಿಸ್ಕೊಟ್ರೆ ಅಂದರೆ, ರೈತರ ಬಳಿ ಒಂದು ಪ್ಯಾಟರ್ನ್, ಒಂದು ಪ್ಲ್ಯಾನ್ ಇದಕ್ಕಿಸಿಂದ ಅವರು ಬೆಳೆಗಳನ್ನು ಹಾಕಿದರೆ ಸರ್ಕಾರನೂ ಕೂಡ ನಿಮಗೆ ಸರಿಯಾದ ರೇಟ್ ಕೊಟ್ಟು ನಿಮ್ಮ ಏನದು ನೀವು ಇರ್ತೀರಿ, ನಿಮ್ಮದು ಹೊಲದಾಗ ಬೀಜ ಇರಲಿ, ಏನು ಫಲ ಇರಲಿ, XYZ ಎಲ್ಲನೇ ತೊಗೊಂಡ್ಕಿಸಿಂದ ಅದು ಸರಿಯಾದ ರೇಟನ್ನು ನಿಮಗೆ ಸಿಗ್ಬೋದು. ಸೊ ಪ್ಲ್ಯಾನ್ ಹಾಕಿ ತಾವೆಲ್ಲರೂ ಏನಾರು ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ಕೊಡ್ತೇನೆ, ಪ್ಲ್ಯಾನ್ ಹಾಕಿ ಏನು ಭೀ ಬೆಳೆಗಳಿರಲಿ ಏನು ಬಿರಲಿ, ನೀವು ಪ್ಲ್ಯಾನ್ ಹಾಕಿ ಮಾಡಿ ನಿಮ್ಮ ಜೀವನವನ್ನು ಉದ್ಧಾರ ಆಗ್ಬೋದು. ಇಡೀ ದೇಶದಲ್ಲಿ ಸಾಹೇಬರು ಹೇಳಿದ್ರು, ಒಂದು ಏಕೈಕ ಒಂದು ಏನು ಬಿಸ್ನೆಸ್ ಇದೆ ಅಂದರೆ ತಾವೆಲ್ಲ ಕುಟುಂಬ ನಡೆಸಬೇಕಾದ್ರೆ ಅದು ಏಕೈಕ ಬಿಸ್ನೆಸ್, ಅದು ರೈತ ಕುಟುಂಬವರ ಬಿಸ್ನೆಸ್, ಅದು ರೈತ ಒಕ್ಕಲ್ತನ ಮಾಡೋದು ಬಿಸ್ನೆಸ್. ಸೊ ರೈತ ಏನದ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಸುಮ್ಮನೆ ಕರಂಗಿಲ್ಲ. ರೈತರು ಭಾಳ ಒಂದು ನಮ್ಮ ದೇಶಕ್ಕೆ ಬೆನ್ನೆಲುಬು ಇದ್ದಾರೆ. ಸೊ ರೈತರ ಪರವಾಗಿ ಸರ್ ಅವರು ಭಾಳ ಕಾಳಜಿಯನ್ನು ತೋರಿಸಿದ್ದಾರೆ. ಸೊ ಅವರಿಗೆ ನಾವು ಧನ್ಯವಾದವನ್ನು ಹೇಳುತ್ತಾ, ಒಂದು 6ನೇ ಪ್ರಶ್ನೆಗೂ ಒಳ್ಳೆಯದು ಉತ್ತರವನ್ನು ನೀಡಿದ್ದೀರಾ ಸರ್. ಥ್ಯಾಂಕ್ ಯು ಸೊ ಮಚ್. ಈಗ 7ನೇದು ಪ್ರಶ್ನೆ ಸರ್, ಸರ್ವಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಇಂದಿನ ಯುವ ಪೀಳಿಗೆಯಲ್ಲಿ ಜಾತಿ ಧರ್ಮಗಳ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗೋದು ಅಗತ್ಯವಿದೆ ಸರ್. ಇದು ನೀವೇನಂತೀರಾ ಸರ್ ಇದ್ರ ಬಗ್ಗೆ? ಇದು ದೇಶ ಐಕ್ಯತೆಯಿಂದ ಇರಬೇಕಾದ್ರೆ ಹೌದು ಸರ್, ಯಾವ ಜಾತಿ ಭೇದ ಇರಲಾರ್ದೆ ಹೋಯ್ತು, ಮಾನವ ಕುಲ ಒಂದೇ ಅಂತ ತಿಳ್ಕೋಬೇಕು. ಹೌದು ಸರ್. ಈಗ ನಾವೇ ಸರ್ಕಾರ ಕೂತು ಒಡೆದಾಳುವ ನೀತಿ ಮಾಡ್ತಾ ಇದ್ದೇವೆ. ಹೌದು ಸರ್. ಈಗ ನಾವು ರಾಮನ ಗುಡಿ ಕಟ್ಟಿದೆವು, ಹೌದು ಸರ್. ಹನುಮಾನ್ ಗುಡಿ, ಆ ಗುಡಿ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇತ್ತು ಅಂತಂದ್ರೆ ನಮ್ಮ ಐಕ್ಯತೆ ಹೆಂಗೆ ಉಳಿತದೆ? ಹೌದು ಸರ್. ಇಲ್ಲಿ ನಮ್ಮ ಸಂಸ್ಕೃತಿ ಬೇರೆ ಅವ, ನಮ್ಮ ದೇವರುಗಳೇ ಬೇರೆ ಅವ, ನಮ್ಮ ಭಾಷೆಗಳು ಬೇರೆ, ಎಲ್ಲ ರೀತಿಯಿಂದ ಇದೊಂದು ಈ ದೇಶ ಅನ್ನೋದು ಒಂದು ಅದ್ಭುತವಾದಂಥ ದೇಶ ಇದೆ. ಹೌದು ಸರ್. ವಿವಿಧತೆಯಲ್ಲಿ ಐಕ್ಯತೆಯೂ ಕೂಡ ಇದೆ. ಹೌದು ಸರ್. ಇಂಥದ್ದು ಬರಲಿಕ್ಕೆ ಅಂತಂದ್ರೆ ಹಿಂದಿನ ನಮ್ಮ ಪೂರ್ವಜರು ಹಾಂ ಸರ್ ಬೆಳೆಸಿದ ಸಂಸ್ಕೃತಿ ಆಗಲಿ, ಧರ್ಮ ಆಗಲಿ, ಧರ್ಮ ಅಂದರೆ ಜಾತಿ ಅಲ್ಲ, ಹಾಂ ಸರ್, ವೇ ಆಫ್ ಲೈಫ್. ಹೌದು, ಧರ್ಮ ಅಂದರೆ ವೇ ಆಫ್ ಲೈಫ್. ಹೌದು ಸರ್, ಗ್ರೇಟ್. ಆ ಪ್ರಕಾರವಾಗಿ ನಡೆದಿದ್ದರಿಂದ ಆ ಋಷಿ ಮುನಿಗಳು ಅವ್ರಿಗೇನು ಜಾತಿ ಇರಲಿಲ್ಲ, ಏನಿರಲಿಲ್ಲ, ಅವರು ಅವಾಗ ಜನರಿಗೆ ಬೋಧನೆ ಮಾಡೋದ್ರಿಂದ ಆ ಸೊಸೈಟಿ ಚೆನ್ನಾಗಿತ್ತು. ಈಗ ನಾವು ಸ್ವತಂತ್ರ ಆದೇವೆ, ಸ್ವತಂತ್ರ ಆದರೆ ನಾವು ಸ್ವತಂತ್ರದ ಉಪಯೋಗ ಅಂತ ತಗೋತೀವಿ ಅಂತಂದ್ರೆ ನಮ್ಮ ಕೈ ಹಿಡಿಯೋರು ಯಾರೂ ಇಲ್ಲ. ಹೌದು ಸರ್. ನಾವು ಮಾಡಿದ್ದೇ ಮಾರ್ಗ. ಹೌದು ಅಂತ ತಿಳ್ಕೊಂಡು ಇವತ್ತು ಜಾತಿ ಕಲಹಗಳು ಎಷ್ಟಾಗ್ತೇವೆ. ಹೌದು ಸರ್, ಭಾಳ ನಡೀತಾ ಇದೆ ಸರ್. ಹೌದು. ಭಾಷಾ ಕಲಹಗಳು ಎಷ್ಟಾಗ್ತವೆ. ಹೌದು ಸರ್. ಕಡಿಮೆ ಆಗಬೇಕು, ಹೆಚ್ಚಾಗಬೇಕು? ಆ್ಯಕ್ಚುಲಿ ಕಡಿಮೆ ಆಗಬೇಕು ಸರ್, ಇದು ಹೆಚ್ಚಾಗ್ತಾ ಹೋದ ಹೆಚ್ಚು. ಮತ್ತು ಆಶ್ಚರ್ಯ ಅಂತಂದರೆ
ಹಾಂ ಸರ್. ಎಜುಕೇಟೆಡ್ ಜನರಲ್ಲೂ ಕೂಡ ಜಾತಿ ಪ್ರಭಾವ ಹೆಚ್ಚಾಗ್ತಾ ಇದೆ ಸರ್. ಹೌದು ಹೌದು ಸರ್, ನಿಜ ಹಾಂ ನಿಜ ಸರ್, ಹೌದು ತಾವು ಹೇಳಿದ ಮಾತು. ಅವಾಗ ಎಲ್ಲರೂ ಹಳ್ಳಿ ಲೈಫ್ ನೋಡಿದ್ವಿ ನಾವು. ಅಣ್ಣ ತಮ್ಮ ಯಾವುದೇ ಜಾತಿ ಇರಲ್ಲ, ಹಾಂ ಸರ್. ಅಣ್ಣ ತಮ್ಮ ಹಿಂಗೆ ಕರೀತಿದ್ರು ಅವರು. ಹೌದು ಅವ್ರ ಹೆಸರುಗಳು ಕೂಡ ಹಂಗೆ ಇರ್ತಿದ್ವು. ಹೌದು ಅಣ್ಣ ಅಪ್ಪ ಅನ್ನೋದೇ ಹೆಸರು. ಹೌದು ಸರ್. ಆ ರೀತಿ ನಡ್ಕೊಂಡು ಬಂದವರು ಈಗ ಹಾವು ಮುಂಗುಲಿ ಆದಂಗೆ ಆಗಿಬಿಟ್ಟಾರೆ ಒಬ್ರಿಗೊಬ್ರು. ಜಾತಿ ಜಗಳ ಭಾಳಷ್ಟು, ಆ ಜಾತಿಯವ ಈ ಜಾತಿಯವ ಕಡಿಮೆ ಆಗ ಬದಲು ಹೆಚ್ಚಾಗಿದೆ. ಹೌದು ಸರ್. ಅದಕ್ಕೆ ಸ್ವಾಸ್ಥ್ಯ ಹೆಂಗೆ, ಸಮಾಜ ಸ್ವಾಸ್ಥ್ಯ ಹೆಂಗೆ ಕಾಪಾಡ್ತೀರಿ? ಹೌದು ಸರ್, ಭಾಳ ಕಷ್ಟ ಇದೆ ಸರ್, ಭಾಳ ಕಷ್ಟ ಇದೆ ಮುಂದೆ ಬರೋ ದಿನಗಳಲ್ಲಿ. ಸೊ ನಾವು ಸರ್ ಆ್ಯಕ್ಚುಲಿ ನೋಡಬೇಕಾದ್ರೆ ನಾವು ಭೀ ಸಣ್ಣವರಿದ್ದಾಗ ಒಂದು ಟಿಫನ್, ಈಗ ನಮ್ಮ ಫ್ರೆಂಡ್ಸ್ ಹಿಂದೂ ಇದ್ದಾಗಂದ್ರೆ ಅವ್ನ ಟಿಫನ್ ನನ್ನ ಟಿಫನ್ ಅವತ್ತು ತಿಂತಿದ್ವಿ ಸರ್ ಆ ಕಾಲದಾಗ. ಬಟ್ ಇವಾಗ ನೋಡ್ದಂದ್ರೆ ಸರ್ ಇಲ್ಲ, ಅವ್ರು ಬೇಡ, ಮುಸ್ಲಿಂ ಬೇರೆ ಕಡೆ ಕುಂದ್ರೆ ನಾವು ಬೇರೆ ಕಡೆ ಕುಂದ್ರ, ಈ ಮನೋಭಾವನೆಯನ್ನು ಹೆಚ್ಚಾಗ್ಲಿಕ್ಕತ್ತದೆ. ಹೌದು ಸರ್. ಎಜುಕೇಟೆಡ್ ಜನರಲ್ಲಿ ಇದು ಬರಬಾರ್ದಲ್ಲ. ಹೌದು ಹೌದು ಸರ್, ಮೇನ್ ಅವರೇ ಇರ್ತಾರೆ. ಮೇನ್ ಅವ್ರಲಿಂದನೇ ಸಮಾಜ ಒಳ್ಳೆ ಆಗೋದು. ಆಗೋದು. ಹೌದು ಸರ್. ಮತ್ತು ಈ ರೀತಿ ನಾವು ಮನಸ್ಥಿತಿ ಬಂದರೆ ಹ್ಯಾಂಗೆ ಈ ದೇಶ ಇದು ಆಗ್ತದೆ ಹೇಳಿ? ಹೌದು ಸರ್, ನಿಜ ಸರ್, 100% ತಾವು ಹೇಳಿದ ಮಾತಿಗೆ ನಿಜ ಇದೆ ಸರ್. ಸೊ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಶ ಬೆಳವಣಿಗೆ ಇದೆ, ಆ ದೇಶವನ್ನು ಏಕತೆಯ ರೂಪದಲ್ಲಿ ನಡೆಸಬೇಕಾದ್ರೆ ಎಜುಕೇಷನ್ ಪರ್ಸನ್ನವನ್ನು, ಜನರನ್ನು ಒಂದು ಒಳ್ಳೆಯ ನಿರ್ಧಾರ, ಒಳ್ಳೆಯ ಮೆಸೇಜನ್ನು ತಿಳಿಸಬೇಕಾದ ಒಂದು ದೇಶವನ್ನು ಕಟ್ಟಡ ಆಗುತ್ತೆ ಅಂತ ಸಾವರದು ಹೇಳೋದು ಉದ್ದೇಶ. ಥ್ಯಾಂಕ್ ಯು ಸೋ ಮಚ್ ಸರ್. ದೇಶದ ಬಗ್ಗೆ ಜಾತಿ ಧರ್ಮಗಳ ಒಂದಾಗಬೇಕು ಅಂತ ಸರ್ ಅವ್ರದ್ದು ಈ ಒಂದು ಕಾನ್ಸೆಪ್ಟ್ನಲ್ಲಿ ಒಂದು ಒಳ್ಳೆಯ ಉತ್ತರವನ್ನು ನೀಡಿದ್ದಾರೆ. ಈಗ ನಮ್ಮದು 8ನೇದು ಪ್ರಶ್ನೆ ಸರ್, ನಿಮ್ಮ ಪ್ರಕಾರ ಭಾರತವನ್ನು ಆತ್ಮನಿರ್ಭರ ಭಾರತವನ್ನಾಗಿ ನಾವು ಮಾಡಲು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ಎಲ್ಲ ರೀತಿಯಿಂದ ನಾವು ಬೆಳವಣಿಗೆ ಆದರೆ ಹಾಂ ಸರ್, ಆತ್ಮನಿರ್ಭರ ಆಗೇ ಆಗುತ್ತೆ. ಹೌದು ಸರ್. ನಾವು ಎಜುಕೇಷ್ನಲ್ಲಿ ಸಾಧನೆ ಮಾಡಬೇಕು. ಹೌದು ಸರ್. ಏನು ಸೈಂಟಿಫಿಕ್ ಇದರಲ್ಲಿ ನಾವು ಸಾಧನೆ. ಹೌದು ಸರ್. ಅಗ್ರಿಕಲ್ಚರ್, ಯಾಕಂದರೆ 140 ಕೋಟಿ ಜನರಿಗೆ ಬದುಕು ಕಟ್ಟಬೇಕಾದ್ರೆ ಅಗ್ರಿಕಲ್ಚರು ಭಾಳ ಇಂಪಾರ್ಟೆಂಟ್. ಹೌದು ಸರ್. ಅವಾಗ ನಾವು 30 ಕೋಟಿ ಜನಸಂಖ್ಯೆ ಇತ್ತು ಸ್ವತಂತ್ರ ಪೂರ್ವದಲ್ಲಿ. ಹಾಂ ಸರ್. ಅವಾಗ ಅಲ್ಲಿ ಇಲ್ಲಿ ಉಪವಾಸ ಬಿದ್ದು ಸತ್ತಾರ ಅಂತ ಕೇಳ್ತಾ ಇದ್ದೇವೆ. ಹಾಂ ಸರ್. ಈಗ 140 ಕೋಟಿ ಜನರಿದ್ದರೂ ಕೂಡ ನಾವು ಹಸುವಿನಿಂದ ಸತ್ತವ್ರ ಉದಾಹರಣೆ ಕೇಳಿಲ್ಲ. ಹೌದು ಸರ್. ಹೌದು ಹೌದು. ಇದರ ಕಾರಣ ಏನಂತಂದರೆ ನಮ್ಮ ಭೂಮಿ ಬೆಳೀತಾ ಇದೆ, ಆಹಾರದ ಕೊರತೆ ಇಲ್ಲ, ನಾವು ಸರ್ಪ್ಲಸ್ ಆಗಿ ಮತ್ತೊಂದು ದೇಶಕ್ಕೂ ಕೂಡ ಕೊಡುವಂಥ ಕೆಲಸ ಇವತ್ತು ಆಗ್ತಾಯಿದೆ. ಹೌದು ಸರ್. ಆದರೂ ಕೂಡ ಇವತ್ತು ನಮ್ಮ ಆತ್ಮನಿರ್ಭರತೆ ಬಂದಿಲ್ಲ ಇನ್ನು. ಹೌದು ಸರ್. ಸೆಲ್ಫ್ ಕಾನ್ಫಿಡೆನ್ಸ್ ಇನ್ನೂ ಬಂದಿಲ್ಲ ಸರ್. ಹೌದು. ಗ್ರೇಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. 8ನೇ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದೀರಾ. ಸೊ ಸರ್, ಈಗ 9ನೇ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಸರ್ ಸ್ವಲ್ಪ ನಿಮ್ಮದು ಪರ್ಸ್ನಲ್ ಲೈಫ್ ಬಗ್ಗೆ ಸರ್, ಅಂದರೆ ನಿಮ್ಮದು ಪರ್ಸ್ನಲ್ ಜೀವನ ಬಗ್ಗೆ ಸ್ವಲ್ಪ 2 ಪ್ರಶ್ನೆಗೆ ಇದ್ದಾವೆ ಸರ್. ಇದು ಅಫ್ಜಲ್ಪುರ ತಾಲೂಕಿನ ಜನರು ಕೇಳಿದ ಪ್ರಶ್ನೆ ಸರ್ ನಿಮ್ಮ ಸಲುವಾಗಿ. ಸೊ ಸರ್, ಅವ್ರದ್ದು ಪ್ರಶ್ನೆ ಏನಿದೆ ಅಂದರೆ, ತಮ್ಮ ಜೀವನದಲ್ಲಿ ನೀವು ಏನು ಎಜುಕೇಷನ್ ಲೈಫ್ನಲ್ಲಿ ಇಷ್ಟವಾದ ಒಂದು ಯಾವುದಾದ್ರೆ ನಿಮ್ಮದು ಬುಕ್ ಸರ್, ಈ ಬುಕ್ಕನ್ನು ನೀವು ಓದಿದ್ದೀರಿ, ಇದರಿಂದ ಏನ್ರಿ ಕಲ್ತೀನಂತ ಒಂದು ಇಷ್ಟವಾದ ಬುಕ್ ಸರ್ ನಿಮ್ಮದು ಫೇವ್ರೇಟ್ ಬುಕ್ಸ್? ನಾನು ವಿವೇಕಾನಂದರ ಬಗ್ಗೆ, ಸ್ವಾಮಿ ವಿವೇಕಾನಂದ ಅವ್ರದ್ರಿ ಬಗ್ಗೆ ಓದಿದ್ದೇನೆ. ಹಾಂ ಸರ್. ಮತ್ತು ಬುದ್ಧ ಬಸವರ ಬಗ್ಗೆ ಕೂಡ ಓದಿದ್ದೀರಾ ಸರ್? ಸೊ ಅವ್ರದ್ದು ವಿಚಾರಧಾರೆಗಳು. ಹೌದು ಸರ್. ಹೌದು. ಸಾಮಾಜಿಕ ಹೌದು ಸರ್. ಒಂದು ವಿಚಾರಧಾರೆಯ ಮೇಲೆ ಹೌದು ಒಳ್ಳೆಯ ಸೊಸೈಟಿ ಕಟ್ಟಬೇಕು ಅನ್ನೋ ಉದ್ದೇಶ ಹೊಂದಿದ್ರಿಂದ, ಅವರ ಏನು ಸಾಹಿತ್ಯ ನಮಗೆ ಹಿಡಿಸಿದ್ರಿಂದ ಅದನ್ನು ನಾನು ಗ್ರೇಟ್ ಸರ್. ಸೊ ಸರ್, ಇನ್ನೊಂದು ನಿಮ್ಮ ಊಟನಲ್ಲಿ ಸರ್, ಡಿಶ್ನಲ್ಲಿ ಫೇವ್ರೇಟ್ ಡಿಶ್ ಯಾವುದು ಸರ್?
ಊಟನಲ್ಲಿ ನಮ್ಮದು ರೊಟ್ಟಿ ರೊಟ್ಟಿ ಎಲ್ಲ ರೊಟ್ಟಿ ಮತ್ತು ಪಲ್ಯ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಪರ್ಸನಲ್ ಮತ್ತು ನಾನು ಅಕ್ಕಿ ಕಡಿಮೆ ಅಕ್ಕಿ ಹೆಚ್ಚಿಗೆ ಇದು ಮಾಡಿ ಅನ್ನ ಸೇವನೆ ಮಾಡಂಗಿಲ್ಲ ಸರ್, ಬರೀ ರೊಟ್ಟಿ ಮತ್ತು ಪಲ್ಯ ಅಷ್ಟೇ ಸರ್. ಸೊ ಅಫ್ಜಲ್ಪುರ್ ಕ್ಷೇತ್ರದ ಜನರ ನಿಮ್ಮ ಏನು 2 ಪ್ರಶ್ನೆಗಳು ಇದು ಪರ್ಸನಲ್ ಇದು ಪ್ರಶ್ನೆಯನ್ನು ಸಾಬ್ರಿಗೆ ನಾನು ಕೇಳಿದೆ, ಅದರ ಉತ್ತರ ಸಾಬ್ರು ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೀವನ ಪರ್ಸನಲ್ ಲೈಫ್ ಬಗ್ಗೆ ನೀವು ಪ್ರಶ್ನೆಗೆ ಉತ್ತರ ನೀಡಿದ್ದೀರಾ. ಈಗ 9ನೇದು ಪ್ರಶ್ನೆ ಸರ್ ನಮ್ಮದು. ಪರಿಸರ ಹಾಳಾಗುತ್ತಿರೋದ್ರಿಂದ ಮಳೆ, ಬಿಸಿಲು, ಚಳಿಯಂಥ ಹವಾಮಾನವು ಸಮಯಕ್ಕೆ ಸರಿಯಾಗಿ ಆಗುತ್ತಿರಲಿಲ್ಲ. ಪರಿಸರವನ್ನು ಸಂರಕ್ಷಿಸಲು ಮತ್ತು ಹವಾಮಾನವನ್ನು ಸರಿಪಡಿಸಲು ನಾವು ಏನು ಮಾಡಬಹುದು ಸರ್? ನಾವು ಫಾರೆಸ್ಟ್ ಹೆಚ್ಚಿಗೆ ಮಾಡಬೇಕು. ಒಂದು ಹೌದು ಸರ್. ಹವಾಮಾನ ವೈಪರೀತ್ಯದಿಂದ ಕೂಡಿದೀವಿ, ಅದನ್ನು ನಾವು ಇವತ್ತು ಈಗ ಕಾಡು ಬೆಳೆಯುವಂಥ ಕೆಲಸ ಆಗಬೇಕು ಅಂತ ಒಂದನೇದು. ಹೌದು ಸರ್. ಅಲ್ಲಿಂದ ಇಂಡಸ್ಟ್ರಿಯಲೈಸೇಷನ್ ಆಗಬೇಕು. ಹೌದು. ಪೊಲ್ಯೂಷನ್ ಜಾಸ್ತಿ ಆಗೋದ್ರಿಂದ ಹವಾಮಾನದ ಮೇಲೆ ಪರಿಣಾಮ ಹೌದು ಸರ್ ಆಗಿದೆ. ಹೌದು ಸರ್. ಅದಕ್ಕೆ ಪರಿಸರ ವ್ಯವಸ್ಥೆಗೆ ಕಂಟ್ರೋಲ್ ಮಾಡುವಂಥ ಒಂದು ಮಷಿನರಿಗಳು ತಯಾರಾಗಬೇಕು. ಹೌದು ಸರ್. ಹೌದು. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಪೊಲ್ಯೂಷನ್ ಆಗುವಂಥ ಕ್ರಿಯೆ ಜಾಸ್ತಿ ಆಯಿತು ಅಂತಂದರೆ ಪರಿಸರ ಮೇಲೆ ಪರಿಣಾಮ ಬೀಳಬಹುದು. ಹೌದು ಸರ್. ಅದಕ್ಕೆ ಇಂಡಸ್ಟ್ರಿಯಲೈಸೇಷನ್ ಭಾಳ ಬ್ಯಾಲೆನ್ಸ್ ಆಗಿ ಹೋಗ್ಬೇಕು. ಹೌದು ಸರ್. ಈಗ ಏನು ಅಂತ ಕಾಡು ಬೆಳೆಯೋದು ಅಷ್ಟೇ ಪ್ರಮಾಣ, ಇಂಡಸ್ಟ್ರಿ ಬೆಳೆಯೋದು ಅಷ್ಟೇ ಪ್ರಮಾಣ, ಅದು ಪ್ಲ್ಯಾನ್ ಆಗಿ ಹೋಗ್ಬೇಕು. ಹೌದು ಸರ್. ಸಮತೋಲನ ಕಾಪಾಡು. ಹೌದು ಸರ್. ಆ ಸಮತೋಲನ ಇದ್ದ ಬಳಕ ನಮ್ಮ ಜೀವನ ಏನಾದ್ರೆ ಸರ್ ಸ್ವಲ್ಪ ಸರಿಯಾಗಿ ಆಗ್ಬೋದು. ಇಲ್ಲಂದ್ರೆ ಸರ್ ನಾ ಏನಂತೀನಿ, ಹಿಂಗೆ ಇಂಡಸ್ಟ್ರಿ ಲೆವೆಲ್ ಹೈ ಹಾಕೋತ ಪರಿಸರನ ಕಡಿಮೆ ಆಗೋತ ಹೋಯ್ತಂದ್ರೆ ಮುಂದೆ ಒಂದಿನ ಸಿಲಿಂಡರ್ ಹಚ್ಕೋಬೇಕಾಗೋ ಪರಿಸ್ಥಿತಿ ಬರಬಹುದು ಸರ್. ಆಕ್ಸಿಜನ್ ಸಿಲಿಂಡರ್. ಹೌದು. ಸೊ ಇದಕ್ಕೆ ಕಂಟ್ರೋಲ್ ಮಾಡಬೇಕಾದ್ರೆ ಅರಣ್ಯ ಮತ್ತು ಇಂಡಸ್ಟ್ರಿ ಎರಡು, ನಿಮ್ಮ ಅನಿಸಿಕೆ ಏನು ಸರ್? ಎರಡು ಸಮತೋಲನ ಇರಬೇಕು. ಸಮತೋಲನ ನಿಜ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. 9ನೇ ಪ್ರಶ್ನೆಗೆ ತಾವು ಭಾಳ ಉತ್ತಮವಾಗಿ ಉತ್ತರ ನೀಡಿದ್ದೀರಾ. ಈಗ 10ನೇದು ಪ್ರಶ್ನೆ ಸರ್ ನಮ್ಮದು. ಉತ್ತರ ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ IT ಮತ್ತು ಜೈವಿಕ ತಂತ್ರಜ್ಞಾನ BT ಇನ್ನೂ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ. ಈ ಪ್ರದೇಶಕ್ಕೆ ಬೆಳವಣಿಗೆಗಾಗಿ ನಾವು ಏನು ಮಾಡಬಹುದು ಸರ್? ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ನಿ ಮತ್ತು ಬಯೋಟೆಕ್ನಾಲಜಿ ಕಂಪ್ನಿಗಳು ನಮ್ಮ ಉತ್ತರ ಕರ್ನಾಟಕ ಕಡೆ ಯಾಕೆ ಬರ್ತಾ ಇಲ್ಲ ಸರ್? ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಹೌದು ಸರ್. ಆ ಇಂಡಸ್ಟ್ರಿ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿಲ್ಲ ನಾವು. ಹೌದು. ಇಲ್ಲಿ ಭೂಮಿ ಕೊಡ್ಲಿಕ್ಕೆ ಜನ ಮುಂದೆ ಬರ್ತಾ ಇಲ್ಲ. ಇಂಡಸ್ಟ್ರಿ ಮಾಡ್ತೀವಿ ಅಂತ. ಮತ್ತು ನೀರಿನ ಕೊರತೆ ಕೂಡ ಇದೆ. ಹೌದು ಸರ್. ಹೀಗಾಗಿ ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳಿ ಈ ಭಾಗದಲ್ಲಿ ಮಾಡಿದ್ರೆ ನಮ್ಗೆ ಲಾಭದಾಯಕ ಆಗೋಲ್ಲ ಅಂಥೇಳಿ ಅವರು ಎಲ್ಲಿ ಈಗಾಗಲೇ ಇಂಡಸ್ಟ್ರಿ ಬೆಳೆದಿವೆ ಅಲ್ಲೇ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೌದು ಸರ್. ಹೌದು. ಇವತ್ತು ಇಂಡಸ್ಟ್ರಿ ಬೆಂಗಳೂರಿಗೆ ಎಲ್ಲ ರೀತಿಯಿಂದ ಸೌಲಭ್ಯ ಮಾಡಿಕೊಡ್ತೀವಿ ಅಂತ ಸರ್ಕಾರ ಹೇಳೋದ್ರಿಂದ ಅವ ಅಲ್ಲೇ ಹೋಗ್ತವೆ. ಹೌದು ಸರ್. ಈಗ ಹೈದರಾಬಾದ್ನಲ್ಲಿ ಹೌದು ಈಗ ಹೆಚ್ಚಿಗೆ ಇಂಡಸ್ಟ್ರಿ ಬರೋದಂದ್ರೆ ಬೆಂಗಳೂರು, ಹೈದರಾಬಾದ್. ಹೌದು ಸರ್. ಈ ಕಡೆನೂ ಜಾಸ್ತಿ. ಹೌದು ಸರ್. ದಕ್ಷಿಣ ಕರ್ನಾಟಕ. ಅದಕ್ಕೆ ಅವರೆಲ್ಲ ಫೆಸಿಲಿಟೀಸ್ ಕೊಡೋದ್ರಿಂದ ಆ ಕಡೆ ಬರ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಅದು ಇನ್ನೂ ಅಷ್ಟು ಬೆಳೆದಿಲ್ಲ. ಹೌದು ಸರ್. ನಮ್ಮ ಅವಕಾಶ ಇದೆ. ಹುಬ್ಬಳ್ಳಿ ಧಾರವಾಡ ಕಡೆ ಅವಕಾಶ ಇದೆ, ಗುಲ್ಬರ್ಗ ಕಡೆ ಇದೆ. ಬೀದರ್ದಲ್ಲಿ ಮಾಡಿದ್ರೂ ಅಷ್ಟು ಸಕ್ಸಸ್ಫುಲ್ ಆಗಲಿಲ್ಲ. ಇಂಡಸ್ಟ್ರಿ ಅಲ್ಲಿ ಹೆಚ್ಚಿಗೆ ಉತ್ತೇಜನ ಕೊಟ್ಟರು. ಹಾಂ ಸರ್. ಆದರೂ ಕೂಡ ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ. ಈಗ ಗುಲ್ಬರ್ಗ ಕಡೆ ಮಾಡಿದ್ರೆ ಆಗ್ಬೋದು ಸರ್, ನಮ್ಮದು ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಉತ್ತರ ಕರ್ನಾಟಕಕ್ಕೆ ಬೆಳವಣಿಗೆ ನಾವು ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕಂತೆ ಸಾಬ್ರು ಈ ಒಂದು ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ಈಗ ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಬಡತನ ನಿರ್ಮೂಲನೆ ಕರ್ನಾಟಕದ 11ನೇ ಪ್ರಶ್ನೆ ಸರ್. ಸರ್ಕಾರಿ ಕಚೇರಿಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೂ ಲಂಚ ನೀಡಿದರೆ ಬೇಗ ಮಾಡಿಕೊಡ್ತಾರೆ ಎಂಬ ಮಾತಿದೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್?
ಇದು ಸಾಧ್ಯ ಅದ. ಭ್ರಷ್ಟಾಚಾರ ಹೌದು ಸರ್. ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಅದ. ಸರ್ ನಮ್ಮ ಅನಿಸೋ ಮಟ್ಟಿಗೆ ಕಡಿಮೆ ಮಾಡಬಹುದು, ಆದರೆ ನಿರ್ಮೂಲನೆ ಆಗ್ತದೆ ಅನ್ನೋದು ಹೇಗೆ? ಹೌದು, ಅಂದರೆ ಸಾಧ್ಯ ಇಲ್ಲ ಅಂತೀರಾ ಸರ್ ಇದಕ್ಕೆ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಹೌದು, ಕಡಿಮೆ ಮಾಡ್ಬೋದು. ಮಾಡ್ಬೋದು. ಹೌದು ಸರ್. ಯಾಕಂದರೆ ದೇವರಿಗೆ ಹೋದ ಮೇಲೂ ಕೂಡ ಅಲ್ಲಿ ಭ್ರಷ್ಟಾಚಾರ ಮಾಡ್ತೀವಿ. ಅದು ಹೇಗೆ ಸರ್? ದೇವ್ರ ದರ್ಶನಕ್ಕೆ ಹೋಗೋ ಮುಂದೆ ರೈಟ್ ಪೂಜಾರಿಗೆ ದುಡ್ಡು ಕೊಟ್ಟು ಜಲ್ದಿ ದರ್ಶನ. ಹೌದು ಹೌದು. ಇನ್ನೊಂದು VIP ಲೈನ್ನು ಬೇರೆ ಇರುತ್ತೆ ಸರ್. VIP ಲೈನ್. ಹೌದು ಸರ್. ರೈಟ್ ಸರ್. ಆ ಲೈನ್ ಆಡಲಾರ್ದೆ ಅದಕ್ಕೂ ಒಂದು 500 ಹೆಚ್ಚಿಗೆ ಕೊಟ್ಟರೆ ಜಲ್ದಿ ಹೋಗ್ತದೆ. ಅಲ್ಲಿಂದ ಆ ಮೂರ್ತಿ ತನಕ ಒಯ್ದು ಮುಟ್ಟಿಸ್ತಾನೆ. ಹೌದು ಸರ್. ಹೌದು, ರೊಕ್ಕ. ಮತ್ತು ಇಟ್ಟಾಗ ಅವರು ಕಾಯಿ ಕರ್ಪೂರ ಅಂತೇಳಿ ಒಯ್ದು ಅವ್ನ ದೇವರೇನು ಬೇಡಲ್ಲ, ಇವ್ರು ಮಾಡ್ತಾರೆ ಸರ್. ಪೂಜಾರಿಗಳೇ ಮಾಡ್ತಾ ಇದ್ದಾರೆ. ಹೀಗಾಗಿ ದೇವರುಗಳು ಕೂಡ ಇವತ್ತು ಅಲ್ಲಿನೂ ಅವ್ರಿಗೂ ಬಿಟ್ಟಿಲ್ಲ ಭ್ರಷ್ಟಾಚಾರದ ಕಾಟ. ಪ್ರತಿಯೊಂದು ಸಮಾಜದಲ್ಲಿ ಇದೆ ಸರ್ ಇದು. ಹೌದು ಸರ್. ಹೌದು, ನಿಜ ಸರ್. ನೀವು ಹೇಳೋದು ಮಾತು ನಿಜ ಇದೆ ಸರ್. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಕಡಿಮೆ ಮಾಡ್ಬೋದು ಅಂತ ಹೇಳ್ತೀರಾ ಸರ್ ನಿಮ್ಮ ಅನಿಸಿಕೆ. ಸೊ ಸ್ನೇಹಿತರೆ, 11ನೇ ಪ್ರಶ್ನೆಯನ್ನು ಸರ್ ಅವರು ಉತ್ತರ ನೀಡಿದ್ದಾರೆ. ಈಗ 12ನೇ ಪ್ರಶ್ನೆ ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು. ಅಂತಾರಾಷ್ಟ್ರೀಯ ವರದಿಯ ಪ್ರಕಾರ ಸುಮಾರು 16.6 ಅಂದರೆ 200 ಮಿಲಿಯನ್ ಜನರಿಗೆ ಸರಿಯಾಗಿ ಊಟ ಸಿಗುತ್ತಿರಲಿಲ್ಲ. ಇದಕ್ಕೆ ಜನಸಂಖ್ಯೆನೇ ಕಾರಣ, ನಿರುದ್ಯೋಗ ಪ್ರಮುಖ ಕಾರಣ ನಮ್ಮ ಭಾರತ ದೇಶದಲ್ಲಿ ಸರ್. ಇನ್ನು 200 ಮಿಲಿಯನ್ ಅಂದರೆ 20 ಕೋಟಿ ಜನರು ಸರ್ ಸರಿಯಾಗಿ ಅವರಿಗೆ 3 ಸಮಯದ ಊಟ ಸಿಗುತ್ತಿರಲಿಲ್ಲ ಸರ್. ಇದಕ್ಕೆ ಕಾರಣ ಏನು ಜನಸಂಖ್ಯೆನೇ, ನಿರುದ್ಯೋಗನೇ? ಇಲ್ಲ, ನಮ್ಮ ನಿರುದ್ಯೋಗ ಈಗ ಆಹಾರ ಅಂತೂ ಸರ್ಪ್ಲಸ್ ಇದೆ. ಹೌದು ಸರ್. ಮತ್ತು ಉಪವಾಸ ಬೀಳೋಕ್ಕೆ ಕಾರಣ ಇಲ್ಲ ಅಂದರೆ ನಿರುದ್ಯೋಗ ಅದ, ನಿರುದ್ಯೋಗ ಇದರ ಅರ್ಥ. ಹೌದು ಸರ್. ಹೌದು ಹೌದು ಸರ್. ನಿರುದ್ಯೋಗ ಕಾರಣ. ಯಾಕಂದರೆ ಗೋಡೌನ್ನಲ್ಲಿ ಬೇಕಾದಷ್ಟು ದವಸ ಧಾನ್ಯ ಅದ, ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಹೌದು ಸರ್. ಮೊದಲು ಆಮದು ಮಾಡ್ಕೊತಿದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಹೌದು ಸರ್. ಈಗ ಮತ್ತೆ ಕಡಿಮೆ ಇರ್ತದೆ ಅಂತ ನಿರುದ್ಯೋಗದಿಂದನೇ ಜನರಿಗೆ ಸರಿಯಾಗಿ ಊಟ ಸಿಗುತ್ತಿರಲಿಲ್ಲ ಸರ್. ನಿಜ ಇದೆ ಸರ್ ನಿಮ್ಮ ಮಾತ. 12 ಪ್ರಶ್ನೆಗೂ ತಾವು ಉತ್ತರ ನೀಡಿದ್ದೀರಾ ಸರ್. ಈ ಒಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು 12 ಪ್ರಶ್ನೆ ಮುಗೀತು ಸರ್. ಈಗ ಪಾವರ್ಟಿ ಫ್ರೀ ಇಂಡಿಯಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ 2 ಪ್ರಶ್ನೆ ಇದ್ದಾವೆ ಸರ್. ಭಾರತದಲ್ಲಿ 13ನೇ ಪ್ರಶ್ನೆ ಸರ್. ಭಾರತದಲ್ಲಿ ಅತಿ ದೊಡ್ಡ ಆಶ್ರಮ ಕಟ್ಟಡ ನಿರ್ಮಿಸುವ ನಿರ್ಧಾರ ನಾವು ಮಾಡಿದ್ದೇವೆ. ಅಲ್ಲಿ ಮಕ್ಕಳು, ವೃದ್ಧರು, ಅಂಗವಿಕಲರು ಎಲ್ಲರಿಗೂ ಸಮಾನವಾಗಿ ಉತ್ತಮ ಶಿಕ್ಷಣ, ಕ್ರೀಡೆ, ವ್ಯವಹಾರ, ಮಾಹಿತಿ ತಂತ್ರಜ್ಞಾನ, ಸಂವಿಧಾನದ ವಿಷಯಗಳು ಹಾಗೂ ಕುರಾನ್, ಬೈಬಲ್, ಭಗವದ್ಗೀತೆಯಂತಹ ಧರ್ಮ ಗ್ರಂಥಗಳ ಉದ್ದೇಶಗಳನ್ನು ತಿಳಿಸುವ ಆಲೋಚನೆ ನಾವು ಅಲ್ಲಿ ಇಟ್ಟಿದ್ದೇವೆ ಸರ್. ಸೊ ಇದಕ್ಕೆ ನೀವು ಏನಂತೀರ ಸರ್? ಇದರಲ್ಲಿ ಏನು ಆ್ಯಡ್ ಮಾಡಬಹುದು? ಮತ್ತು ಈಗ ಇದು ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ ಸರ್. ಭಾರತದಲ್ಲಿ ಅತಿ ದೊಡ್ಡ ಆಶ್ರಮ ಕಟ್ಟಡ ನಿರ್ಮಿಸುವ ನಿರ್ಧಾರ ನಾವು ಮಾಡಿದ್ದೇವೆ. ಅಲ್ಲಿ ಮಕ್ಕಳು, ವೃದ್ಧರು, ಅಂಗವಿಕಲರು ಎಲ್ಲರಿಗೂ ಸಮಾನವಾಗಿ ಉತ್ತಮ ಶಿಕ್ಷಣ, ಕ್ರೀಡೆ, ವ್ಯವಹಾರ, ಮಾಹಿತಿ ತಂತ್ರಜ್ಞಾನದ ಜ್ಞಾನ, ಸಂವಿಧಾನದ ವಿಷಯಗಳು ಹಾಗೂ ಕುರಾನ್, ಬೈಬಲ್, ಭಗವದ್ಗೀತೆಯಂತಹ ಧರ್ಮ ಗ್ರಂಥಗಳ ಉದ್ದೇಶಗಳನ್ನು ತಿಳಿಸುವ ಆಲೋಚನೆ ನಾವು ಅಲ್ಲಿ ಇಟ್ಟಿದ್ದೇವೆ ಸರ್. ಇದಕ್ಕೂ ಮುಂಚೆ ಹೌದು ಸರ್. ಆ ಮನೆಯಲ್ಲಿ ಎಲ್ಲ ರೀತಿಯಿಂದ ಆಗ್ಬೋದು. ಹೌದು ಸರ್. ನಾವು ವೃದ್ಧಾಶ್ರಮ ಮಾಡ್ತೀವಿ ನಿಮ್ಮ ಪ್ರಕಾರ. ಹೌದು ಸರ್. ವೃದ್ಧಾಶ್ರಮ ಮಾಡೋದ್ರಿಂದ ಅವ್ರ ಮಕ್ಕಳ ಜವಾಬ್ದಾರಿ ಹೋಗಿಬಿಡ್ತೀವಿ. ಹೌದು ಸರ್. ವೃದ್ಧಾಶ್ರಮದ ಇದ್ದಾಗ ಸುಖ ಜೀವನ, ಅವ್ರು ಊಟ ಗೀಟ ಸಿಗ್ಬೋದು. ಹೌದು ಸರ್. ಹೌದು. ಅದು ನೆಮ್ಮದಿ ಇರಲ್ಲ ಅವ್ರಿಗೆ. ಹೌದು ಸರ್. ಮಕ್ಕಳಿಂದ ದೂರಾಗಿರ್ತಾರೆ. ಹೌದು. ಜೀವನ ಸೌಖ್ಯವಾಗಿ ಇರಲ್ಲ ಅವರು. ಹೌದು ಸರ್. ಇವ್ರಿಗೆ ಏನಿರ್ತದ, ಕಾಟ ಹೋಯ್ತು ಅಂತೇಳಿ ಇವರು ವೈದ್ಯ ಬಿಡ್ತಾರೆ ಸರ್. ಬಿಡ್ತಾರೆ. ಹೌದು. ಆದ್ದರಿಂದ ಏನು ಸಮಾಜದಲ್ಲಿ ಕೆಟ್ಟ ಬೆಳವಣಿಗೆ ಹೊರತು
ಸರಿಯಲ್ಲ. ಹೌದು ಸರ್. ವೃದ್ಧಾಶ್ರಮ ಇರಬಾರ್ದು ಅಂತ ಅದು ನಿರ್ಮೂಲನೆ ಆಗ್ಬೇಕು. ಹೌದು ಸರ್. ಹೌದು. ಮಕ್ಕಳಿಗೆ ನೋಡ್ಕೋಬೇಕು ಪಾಲಕರನ್ನು. ಹೌದು ಸರ್. ನೀವು ವೃದ್ಧಾಶ್ರಮಕ್ಕೆ ಬಿಟ್ರೆ ಅಂದ್ರೆ ಅಂದರೆ ನಮ್ಮದು ಉದ್ದೇಶ. ಮತ್ತು ಇನ್ನೊಂದು, ಹಾಂ ಸರ್, ಮಕ್ಕಳನ್ನ ಮನೆಯಲ್ಲಿ ಯಾವ ರೀತಿ ಸಂಸ್ಕಾರ ಕೊಡ್ತೀರಿ ಹೊರಗಿನವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಹೌದು, ನಿಜ. ಆ ಮಕ್ಕಳು ತೋರಿಸುವ ಪ್ರೀತಿ ಬೇರೆದವ್ರು ತೋರಿಸಂಗಿಲ್ಲ ಸರ್. ಹೌದು ಸರ್. ಹೌದು ಸರ್, ನಿಜ ಇದೆ ಮಾತು. ಅಲ್ಲಿ ಬೆಳೆದ ಮಕ್ಕಳೆಲ್ಲ ಯಾರ ಕಂಟ್ರೋಲ್ದಾಗೂ ಇರಲ್ಲ. ಹೌದು ಸರ್. ಹೊರಗೆ ಹಾಸ್ಟೆಲ್ಲು ಅಲ್ಲಿ ಇಲ್ಲಿ ಬೆಳೆದ ಮಕ್ಕಳು ಮನೆಗೆ ಅವರಿಗೆ ಸಂಬಂಧ ಇಲ್ಲ. ಅಂದರೆ ಸರ್ ನಾವು ಏನು ಮಾಡ್ತಾ ಇದ್ದೀವೋ, ಈಗ ವೃದ್ಧಾಶ್ರಮ ಅಂದರೆ ಸರ್, ಈಗ ಯಾರು ಪೇರೆಂಟ್ಸು, ತಂದೆ ತಾಯಿಯವರು ಅಂದರೆ ಅವ್ರ ಮಕ್ಕಳಿದ್ದಾರೆ ಅಂದರೆ ಅಂಥವ್ರಿಗೆ ನಾವು ಅಲ್ಲಿ ತಂದು ಇಡಂಗಿಲ್ಲ ಸರ್. ಈಗ ರೋಡ್ ಮೇಲೆ, ಫುಟ್ಪಾತ್ ಮೇಲೆ ಯಾರು ಮಕ್ಕೋತಾ ಇದ್ದಾರೆ, ಅವ್ರೀಗ ಮಕ್ಕಳೇನಿಲ್ಲ, ಯಾರ್ದು ಮದಿನೇ ಆಗಿಲ್ಲ. ಈ ಕೆಲವೊಬ್ಬರು ನಮ್ಮ ಕಣ್ಣಿನಲ್ಲಿ ಸರ್, ನಮ್ಮದು ಫೌಂಡೇಶನ್ ವತಿಯಿಂದ ನಾವು 15 ಲೇಡೀಸ್ ಸರ್, 15 ಮಹಿಳೆಯರಿಗೆ ನಾವು ಇದು ಊಟ ನೀಡ್ತಾ ಇದ್ದೇವೆ ಸರ್ ದಿನಲ್ಲೂ. ಸೊ ಅಂಥವರಿಗೆ ನಾವು ಏನು ಮಾಡ್ತೀವಿ ಸರ್, ಫುಟ್ಪಾತ್ ಮೇಲೆ ನಮ್ಗೆ ಯಾರು ಕಾಣಿಸ್ಬಾರ್ದು. ನಮ್ಮ ಕರ್ನಾಟಕ ಬಡತನ ನಿರ್ಮೂಲನೆ ಮಾಡಬೇಕಾದ್ರೆ ಅದು ಸಣ್ಣ ಹುಡುಗರಿರಲಿ, ಅದು ವಯಸ್ಸಾದವರಿರಲಿ, ಅಂದರೆ ಯಂಗೆಸ್ಟ್ ಹುಡುಗರಿರಲಿ, ಅಂಥವ್ರು ಎಲ್ಲರಿಗೆ ತಂದು ನಾವು ಏನು ಮಾಡ್ತಿದ್ದೇವೆ ಸರ್, ಅವರು ಜೀವನದಲ್ಲಿ ಏನೇನು ಸಾಧನೆ ಮಾಡಿಸ್ಬೇಕಂತೆ ಅವರಿಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ಲಿಂದ ಒಂದು ವೇತನ ಒಯ್ಯೋದು ಕೆಲಸ ನಾವು ಮಾಡಬೇಕಂತ ಈ ಒಂದು ಕಾನ್ಸೆಪ್ಟ್ ನಾವು ತೊಗೊಂಡಿದ್ದೇವೆ ಸರ್. ತಗೊಂಡಿದ್ದೀರಿ. ಸರ್ಕಾರ ಕೂಡ ಅನೇಕ ಸಂಸ್ಥೆಗಳು ಇದರ ಬಗ್ಗೆ ಅವೆ. ಹೌದು ಸರ್. ಅವರಿಗೆ ನೀವೆಲ್ಲ ಅಲ್ಲಿ ಒಯ್ದಿಟ್ಟು ಅವರಿಗೆ ಏನಾದರೂ ಕೆಲಸ ಕೊಡಬೇಕು ನೀವು ಅವರಿಗೆ, ಅಂದಾಗ ಅವರು ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ. ಹೌದು ಸರ್. ಸುಮ್ಮ ಊಟಕ್ಕೆ ಮನಸ್ಸನ್ನು ಬಿಟ್ಟರೆ ಏನಾಗಬೇಕು. ಹೌದು ಸರ್. ಸೊ ಈಗ ಅವ್ರಿಗೆ ಏನು ನೇಯದಾಗಲಿ, ಏನು ಸಣ್ಣ ಪುಟ್ಟು ಕೆಲಸಕ್ಕೆ ಹಚ್ಬೇಕು ಅವ್ರು. ಹೌದು ಸರ್. ಅದೇ ಸರ್, ಅವ್ರಿಗೆ ಕ್ರೀಡೆನಲ್ಲಿ ಇರಲಿ ಸರ್. ಈಗ ಹೆಂಗೆ ಸರ್, ಎಜುಕೇಷನ್ ಲೈಫ್ ಇತ್ತಂದರೆ 1 ರಿಂದ 22 ವರ್ಷ ತನಕ ನಾವು ಎಜುಕೇಷನ್ನಲ್ಲಿ ಹಾಕಬೇಕಾಗ್ತದೆ. ಅವಾಗ ಏನರೇ ಒಂದು 20-30 ಸಾವಿರದ ಸ್ಯಾಲ್ರಿ ಸಿಗ್ಬೋದು. ಬಟ್ ಕ್ರೀಡೆನಲ್ಲಿ ಸರ್ 1 ರಿಂದ 2-3 ಇಯರ್ಸ್ ನಾವು ಅವ್ರಿಗೆ ಕ್ರೀಡೆಯಲ್ಲಿ ಎಕ್ಸ್ಪರ್ಟ್ ಮಾಡಿಬಿಟ್ಟು ಅಂದ್ರೆ ಅವ್ರು ತಮ್ಮ ಜೀವನ ಅವ್ರು ಏನು ಮಾಡ್ತಾರೆ ಸರ್, ಮುಂದೆ ಸಾಧಿಸ್ಬೋದು. ಸೊ ಇಂಥ ಒಂದು ನಾವು ಕಾನ್ಸೆಪ್ಟ್ ಇಟ್ಕೊಂಡಿದ್ದೇವೆ ಸರ್. ಈಗ ಕೊನೆಯ ಪ್ರಶ್ನೆ ಸರ್, ನಮ್ಮದು 14ನೇ ಪ್ರಶ್ನೆ. ಈ ಆಶ್ರಮ ಯೋಜನೆಗೂ ಸುಮಾರು 12 ರಿಂದ 14 ಕೋಟಿ ರೂಪಾಯಿ ವೆಚ್ಚ ತಲುಗುವ ಅಂದಾಜಿದೆ ಮತ್ತು ಇದು 150 ರಿಂದ 200 ಜನರಿಗೆ ಉದ್ಯೋಗ ನೀಡುವ ಸಾಮರ್ಥ್ಯ ಹೊಂದಿದ್ದು. ಈ ಉದಾತ್ತ ಕಾರ್ಯದಲ್ಲಿ ನಿಮ್ಮ ವತಿಯಿಂದ ಇದರಲ್ಲಿ ಎಷ್ಟು ಭಾಗವಹಿಸಬಹುದು? ಈ ಒಂದು ಭಾಗವನ್ನು ಮುಂದೆ ಒಂದು ಉದಾಹರಣೆಯಾಗಿ ಉಳಿಯುತ್ತದೆ ನಮ್ಮ ಫೌಂಡೇಶನ್ ವತಿಯಿಂದ ಸರ್. ಇದು ಮೊದಲು ನಿಮ್ಮ ಫೌಂಡೇಶನ್ ಏನಿದೆ, ಹೌದು ಸರ್, ವಿಶ್ವಾಸ ಗಳಿಸ್ಬೇಕು. ಹೌದು ಸರ್, ನಿಜ. ಜನರ ವಿಶ್ವಾಸ ಗಳಿಸಲಾರದೆ ಯಾವುದೂ ಸಕ್ಸಸ್ ಆಗಲ್ಲ. ಹೌದು ಸರ್, ನಿಜ ಇದೆ ಸರ್. ಹೌದು. ನಾವು ಇವತ್ತು ಎಲ್ಲ ಹೇಳಿದ್ವಿ ಅಂತಂದ್ರೆ ಇದು ಬೋಧನೆ ಮಾಡ್ದಂಗೆ ಆಯಿತು. ಅದು ನಿಜವಾದ ಅರ್ಥ ಬರಬೇಕಾಯ್ತು ಅಂದರೆ ನಿಮ್ಮ ಸಂಸ್ಥೆ ವಿಶ್ವಾಸ ಗಳಿಸ್ಬೇಕು. ಹೌದು ಸರ್. ಏನಾದರೂ ನೀವು ಮುಂದೆ ಮಾಡಿ ತೋರಿಸಿದ್ರೆ ಜನರು ಕೂಡ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ. ಅಲ್ಲಿವರೆಗೆ ಇದು ಶ್ರಮ ಹಾಳು ಮಾಡಿಕೊಂಡಂಗೆ. ಹೌದು. ಇಲ್ಲ ಸರ್, ಈಗ ನಮ್ಮದು ಟೋಟಲಿ 6.5 ಲಕ್ಷ ಏನು ಫಾಲೋವರ್ಸ್ ಇದ್ದಾರೆ ಸರ್. ಈ ನಮ್ಮದು ಕೆಲಸ ನೋಡಿ, ಈ ನಮ್ಮದು ಏನು ಕಾರ್ಯ ಇದೆ ಸರ್, ಇದು ನೋಡಿ ನಮ್ಮ ಮೇಲೆ ನಂಬಿಕೆ ಮಾಡಿ ಎಷ್ಟು ಜನ ನಮಗೆ, ಈಗ ನಮ್ಮದು ಒಂದು ಕುಟುಂಬ ಇದೆ ಸರ್. ಈ ಕುಟುಂಬದಲ್ಲಿ ನಾವು ಅವರು ಡಿಮಾಂಡ್ ಇದೆ, ನಾವೇನು ಮಾಡ್ತಾಯಿದ್ದೀವಿ ಸರ್, ಪ್ರತಿಯೊಂದು ತಾಲೂಕಿಗೆ ವಿಸಿಟ್ ಮಾಡಿ ತಮ್ಮಂಥ MLA ಸಾಹೇಬರಿಗೆ ಮೀಟ್ ಆಗಿ ಒಂದು ಕಾನ್ಸೆಪ್ಟ್ಲಿಂದ ನಾವು ಮುಂದುವರಿಬೇಕಂತ ಅವ್ರದ್ದು ಯೋಚನೆಯಿಂದ ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೇವೆ ಸರ್. ಈಗ ನನ್ನ ಇದ್ರ ಪ್ರಕಾರ, ಹೌದು ಸರ್, ನೀವು ಏನಾದರೂ ಸಾಧನೆ ಮಾಡಿ ನಿಮ್ಮ ಆರ್ಗನೈಸೇಷನ್ ಏನಾದರೂ ಇಂಥದ್ದೊಂದು ಸಾಧನೆ ಮಾಡಿ ಅಂತೇಳಿ ನೀವು ನಮಗೆ ಮನವರಿಕೆ ಮಾಡಿಕೊಟ್ರೆ, ಹೌದು ಸರ್, ನಮ್ಮದು ಮನಸ್ಸು ಕೂಡ ಪರಿವರ್ತನೆ ಆಗ್ತದೆ, ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತದೆ. ಥ್ಯಾಂಕ್ ಯು ಸರ್. ಅದಕ್ಕೆ ಆ ರೀತಿಯಿಂದ ನೀವು ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಒಂದು
ಬೆಂಬಲಕ್ಕೆ ನಾವು ಸದಾ ಚಿರೋಣಿಯಾಗಿರುತ್ತೇವೆ. ಸೊ ಸ್ನೇಹಿತರೆ, ಇವತ್ತಿನ ದಿವಸ ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಕಾನ್ಸೆಪ್ಟ್ ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ. ಸೊ ಸ್ನೇಹಿತರೆ, ಅದಕ್ಕಿಂತ ಪहिले ನಾವು ಸರ್ ಅವರಿಗೆ ಧನ್ಯವಾದ ಹೇಳೋಣ. ಯಾಕಂದರೆ ಎಷ್ಟು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಸಾಬ್ರು ನಮ್ಗೆ ಟೈಮ್ ಕೊಟ್ಟು ಒಂದು ಅರ್ಧ ತಾಸು ಮೇಲೆ ಇತ್ತು ನಮ್ಮ ಜೊತೆಯಲ್ಲಿ ಹಂಚಿಕೆ ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಬಗ್ಗೆ ಬಹಳಷ್ಟು ಸುಂದರವಾಗಿ ನಮ್ಮದು ಮಾತುಕತೆ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತು ನಮಗೆ ನೀವು ಟೈಮ್ ಕೊಟ್ಟಿದ್ದೀರಿ.